ವಂದನೆಗಳಮ್ಮ. ವಂದನೆಗಳೇನ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆ ಅತ್ತೆಯವರೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಸ್ತೋತ್ರಗಳು. ತಂದೆ, ಈ ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳಾಗಿರುವಂಥ ನಾವು ಹೀಗೆ ಎಲ್ಲರೂ ಸೇರಿದ್ದೇವೆ ತಂದೆ. ಎಲ್ಲರೂ ಕುಟುಂಬ ಸಹಿತವಾಗಿ ತಂದೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ಹೀಗೆ ಕೂಡಿದ್ದೇವೆ. ನಮ್ಮೆಲ್ಲರನ್ನು ನಿಮ್ಮ ಕೃಪೆ ಮೂಲಕ ನೀವು ಕಾಪಾಡಿಕೊಂಡು ನಡೆಸ್ತಾ ಇದ್ದೀರಾ. ನಮಗೆ ಬೇಕಾದಂಥ ಆಹಾರವನ್ನು ಪ್ರತಿನಿತ್ಯ ಕೊಡ್ತಾ ಇದ್ದೀರಾ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆ, ನಿಮ್ಮನ್ನು ಕುರಿತು ಮಾತನಾಡುವಾಗ, ಧ್ಯಾನಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ನಮ್ಮೆಲ್ಲರನ್ನೂ ಇನ್ನೂ ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿಗ, ಪ್ರತಿದಿನ ದೇವರ ವಾಕ್ಯದಲ್ಲಿ, ದೇವರ ಧ್ಯಾನದಲ್ಲಿ ಎಲ್ಲರೂ ಕುಟುಂಬ ಸಹಿತವಾಗಿ ಕಲಿತಾ ಇದ್ದೀರಾ, ಮುಂದೆ ಹೆಜ್ಜೆ ಆಗ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ದೇವರ ಸಹವಾಸದಲ್ಲಿ, ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸಮಯವನ್ನ ಕಳಿಬೇಕು. ಯಾಕಂದ್ರೆ ಈ ದಿನಗಳು ಕೊನೆ ದಿನಗಳು. ಲೋಕ ಯಾವಾಗ ಅಂತ್ಯ ಆಗುತ್ತೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನಮಗೆ ಯಾವಾಗ ಅಂತ್ಯ ಬರುತ್ತೋ, ಯಾವಾಗ ಮರಣ ಬರುತ್ತೋ ಗೊತ್ತಿಲ್ಲ. ಅಂತ ಸ್ಥಿತಿಯಲ್ಲಿ ಮಾನವ ಸಮಾಜ ಇದೆ ರೀ. ಆದ್ದರಿಂದ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಜೀವಿಸಬೇಕು. ಈ ದಿನ ಅಂಶದ ಹೆಸರು ಬಂದು ಯಾರಿಂದ ಯಾರಿಗೆ ಮೋಸ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಯಾರಿಂದ ಯಾರಿಗೆ ಮೋಸ. ಪ್ರತಿಯೊಬ್ಬರು ಕೂಡ ಶ್ರದ್ಧೆಯಿಂದ ಕೇಳಿ ಎಂದು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮಾನವ ಸಮಾಜದಲ್ಲಿ ನಮ್ಮನ್ನು ನಂಬಿದವರೇ ನಮಗೆ ಮೋಸ ಮಾಡಿದ್ರು ಅಂತೇಳಿ ಮಾತು ಮಾತಾಡ್ತಾ ಇರುತ್ತೆ. ನಾವು ನಂಬಿದ್ದೀವಿ, ಇಂಥವರೇ ನಮಗೆ ಮೋಸ ಮಾಡಿದ್ರು, ನಂಬಿದವರೇ ನಮಗೆ ಮೋಸ ಮಾಡಿದ್ರು ಅಂತೇಳಿ ಈ ಮಾತುಗಳು ನಮ್ಮ ಸಮಾಜದಲ್ಲಿ, ನಮ್ಮ ಸಮಾಜ ಅಂದ್ರೆ ಮಾನವ ಸಮಾಜ, ಮಾನವ ಸಮಾಜದಲ್ಲಿ ಎಲ್ಲರ ಬಳಿಯಲ್ಲಿ ಈ ಮಾತುಗಳನ್ನು ಕೇಳ್ತಾ ಇರ್ತೀವಿ. ಯಾವುದೋ ಒಂದು ರೀತಿಯಲ್ಲಿ ಮೋಸ ಹೋಗಿರ್ತಾರೆ. ಮೋಸ ಹೋದಾಗ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾರೆ. ಸಮಸ್ಯೆಗಳಿಂದ ಸಿಕ್ಕಾಕಿಕೊಂಡಾಗ ಇಂಥವ್ರ ಮೂಲಕ ನಾವು ಮೋಸ ಹೋದಿವಿ, ಇಂಥವರ ಮೂಲಕ ನಾವು ಮೋಸ ಹೋದಿವಿ, ನಾವು ಬಹಳ ನಂಬಿತೀವಿ, ನಂಬಿರುವಂತ ವ್ಯಕ್ತಿಗಳೇ ನಮಗೆ ಮೋಸ ಮಾಡಿದ್ರು ಅಂತೇಳಿ ಈ ನಮ್ಮ ಸಮಾಜದಲ್ಲಿ ಮಾತನಾಡ್ಕೊಳ್ತಾ ಇರ್ತೀವಿ. ಅದಕ್ಕೆ ಈ ಒಂದು ಅಂಶ ಬಂದು ಯಾರಿಂದ ಯಾರಿಗೆ ಮೋಸ ನಡೀತಾ ಇದೆ ಎಂಬುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ನಾವೆಲ್ಲರೂ ಆತ್ಮಗಳು. ಕಾಣುವಂತ ದೇಹ ಇದೆಯಲ್ಲ, ಶರೀರ, ಇದು ಮಣ್ಣಿನ ಮೂಲಕ ಬಂದದ್ದು. ನೀನು ನಾನು ಅಂದ್ರೆ ಆತ್ಮ. ನೀನು ಅಂದ್ರು, ನಾನು ಅಂದ್ರು,
ಕರೆದುಕೊಳ್ತಾ ಇರ್ತೀವಿ. ಆತ್ಮಗಳು. ನಾವೆಲ್ಲರೂ ಆತ್ಮಗಳು. ಆತ್ಮಗಳು ಅಂದ್ರೆ ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದಿರುವಂತ ಜೀವಾತ್ಮಗಳು. ದೇವರ ಮೂಲಕ ಬಂದಿರುವಂತ ಜೀವಾತ್ಮಗಳು. ಈ ದೇಹದಲ್ಲಿ ನಾವೆಲ್ಲರೂ ಇದ್ದೀವಿ. ನೀವು ನಿಮ್ಮ ದೇಹದಲ್ಲಿ, ನಾನು ನನ್ನ ದೇಹದಲ್ಲಿ. ದೇವರು ಒಂದು ಶರೀರವನ್ನು ಕೊಟ್ಟಿದ್ದಾನೆ. ಈ ಶರೀರವನ್ನ ಪಡೆದುಕೊಂಡಿರುವಂತ ನಾವು ಈ ಲೋಕದಲ್ಲಿ ಅನೇಕ ಆಶೆಗಳು, ಅನೇಕ ಕೋರಿಕೆಗಳು, ಅನೇಕ ಕೋರಿಕೆಗಳು, ಅನೇಕ ಆಶೆಗಳು. ಈ ಲೋಕದಲ್ಲಿ ಆಸ್ತಿಗೋಸ್ಕರ, ಅಂತಸ್ತುಗೋಸ್ಕರ, ಸುಖದಗೋಸ್ಕರ ಅನೇಕ ಕೋರಿಕೆಗಳು ಹುಟ್ಟುತ್ತೆ ಪ್ರಿಯರೇ. ಮನುಷ್ಯನ ಜೀವಿತದಲ್ಲಿ. ಮನುಷ್ಯನಿಗೆ ಇದ್ದದರಲ್ಲಿ ತೃಪ್ತಿ ಅನ್ನೋದು ಇಲ್ಲ. ದೇವರು ಇದ್ದದರಲ್ಲೇ ನೀನು ತೃಪ್ತಿ ಪಡಬೇಕು ಮಗನೇ ಅಂತಾರೆ. ಈ ಲೋಕದಲ್ಲಿ ನೀನು ಭಕ್ತಿಯಿಂದ, ನಂಬಿಕೆಯಿಂದ ನಡೆಯುವಂಥದ್ದು ಮುಖ್ಯವಾದದ್ದು. ಈ ಲೋಕದಲ್ಲಿ ನೀ ಜೀವಿಸುವಾಗ ಇದ್ದದರಲ್ಲಿ ನೀನು ಹೆಚ್ಚೆ ಹಾಕು. ಇಲ್ಲದನ್ನ ಆಶಿಸಬೇಡ. ಆರೋಗ್ಯವಾಗಿರು, ಆತ್ಮಿಕವಾಗಿ ಆರೋಗ್ಯವಾಗಿರು, ಒಳ್ಳೆ ಭಕ್ತಿಯಿಂದ ನೀನು ಜೀವಿಸು. ಈ ಲೋಕದಲ್ಲಿ ಕೋರಿಕೆಗಳನ್ನು ಇಟ್ಕೊಂಡು ನೀನು ಮೋಸ ಹೋಗ್ಬೇಡ, ತಪ್ಪಿನಲ್ಲಿ ಸಿಕ್ಕಾಕೊಳ್ಬೇಡ ಅಂತ. ನೋಡಿ, ಉದ್ಯೋಗ ಇಲ್ಲ ಅಂತಂದ್ರೆ ಉದ್ಯೋಗವನ್ನು ಹುಡುಕಿದರೆ ಇವತ್ತಿಲ್ಲಂದ್ರೆ ನಾಳೆ ಸಿಗುತ್ತೆ. ಆದರೆ ಇದು ಅಲ್ಲದೆ ಇನ್ನೊಂದು ಬೇಕು, ಅದು ಅಲ್ಲದೆ ಮತ್ತೊಂದು ಬೇಕು. ಕೆಲವರಿಗೆ ದುರಾಶೆ. ದುರಾಸೆ ಇಟ್ಕೊಂಡು ಕೆಲವರು ವಿದೇಶಗಳಿಗೆ ಹೋಗ್ತಾರೆ. ಸಂಪಾದನೆ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಆದರೆ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳುವಂಥದ್ದು ನೋಡಿ. ಯಾವುದೊಂದು ಸಮಸ್ಯೆಗಳಲ್ಲಿ. ಅವಾಗ ಇಂಥವ್ರು ನಮಗೆ ಮೋಸ ಮಾಡಿದ್ರು ನಂಬಿದ್ದೀವಿ ನಾವು ಅಂತೇಳಿ ಯಾವುದೋ ಒಂದು ಹೇಳ್ಕೊಳ್ತಿರ್ತೀವಿ ಪ್ರಿಯರೇ. ಇನ್ನೊಬ್ರು ಮೋಸ ಮಾಡಿದ್ದಾರಾ ಅಥವಾ ನಿನ್ನಷ್ಟಕ್ಕೆ ನೀನೇ ಮೋಸ ಹೋಗಿದ್ದೀಯಾ? ಅಥವಾ ನಿನ್ನ ಶರೀರ ನಿನಗೆ ಮೋಸ ಮಾಡಿದೀಯಾ? ಯಾವುದು ದೊಡ್ಡ ಮೋಸ ನಡೀತಾ ಇದೆ? ಯಾರಿಂದ ದೊಡ್ಡ ಮೋಸ ನಡೀತಾ ಇದೆ? ಯಾರಿಂದ ಯಾರಿಗೆ ದೊಡ್ಡ ಮೋಸ ನಡೀತಾ ಇದೆ? ಪ್ರಿಯರ ದೇವರ ಮಕ್ಕಳಿರ, ನಾವು ಇನ್ನೊಬ್ಬರನ್ನ ಕುರಿತೇ ಮಾತಾಡ್ತಾ ಇರ್ತೀವಿ. ಇನ್ನೊಬ್ಬರು ಮೋಸ ಮಾಡಿದ್ರು ಅಂತ, ಇನ್ನೊಬ್ಬರು ನಮ್ಮನ್ನ ಹಾಳು ಮಾಡಿದ್ರು ಅಂತ, ಇನ್ನೊಬ್ಬರು ನಮ್ಮನ್ನ ಸಿಗಾಕ್ಸಿದ್ರು ಯಾವುದೊಂದು ಸಮಸ್ಯೆಗಳಲ್ಲಿ ಅಂತ. ಆದರೆ ಮೊಟ್ಟ ಮೊದಲು ನಮ್ಮನ್ನ ಕುರಿತು ನಾವು ಆಲೋಚನೆ ಮಾಡುವಾಗ ನಮಗೆ ಮೋಸ ಮಾಡಿದವರು ಇನ್ನೊಬ್ಬರಲ್ಲ, ನಮ್ಮಷ್ಟಕ್ಕೆ ನಾವೇ ಮೋಸ ಹೋಗ್ತಾ ಇರ್ತೀವಿ. ನಮ್ಮಷ್ಟಕ್ಕೆ ನಾವೇ ಮೋಸ ಹೋಗ್ತಾ ಇರ್ತೀವಿ. ನಮಗೆ ಮೋಸ ಮಾಡಿದವರು ಬೇರೆ ಯಾರು ಅಲ್ಲ, ನಮ್ಮ ಹೃದಯ, ನಮ್ಮ ಶರೀರ. ದೊಡ್ಡ ಮೋಸ ನಡೀತಾ ಇರುತ್ತೆ. ಐಶ್ವರ್ಯವಂತನು ಸತ್ತ ಮೇಲೆ ಯಾತನೆ ಪಡುವಂತ ಸ್ಥಳಕ್ಕೆ ಹೋಗ್ತಾನೆ. ಅವ್ರು ಯಾರೋ ಮೋಸ ಮಾಡಿದ್ರಿಂದ ಯಾತನೆ ಪಡುವಂತ ಸ್ಥಳಕ್ಕೆ ಬಂದಿಲ್ಲ. ಆತನ ಬಗ್ಗೆ ಬರೆಯಲ್ಪಡುತ್ತಾರೆ. ಅಬ್ರಹಾಮ್ ಹೇಳ್ತಾನೆ, ಮಗನೇ, ಈ ಒಂದು ಯಾತನೆ ಪಡುವಂತ ಸ್ಥಳಕ್ಕೆ ಬಂದಿದೆಯಲ್ಲ,
ಯಾರೋ ಮೋಸ ಮಾಡಿರುವುದರಿಂದ ನೀನು ಬಂದಿಲ್ಲ. ನೀನು ನಿನಗೆ ಇಷ್ಟ ಬಂದ ಹಾಗೆ ನೀನು ಬದುಕಿದ್ದೀಯ. ನೀನು ನಿನಗೆ ಇಷ್ಟ ಬಂದ ಹಾಗೆ ಜೀವಿಸಿದೀಯ. ಯಾತನೆ ಪಡುವಂತ ಈ ಸ್ಥಳಕ್ಕೆ ನೀನು ಬಂದಿದೀಯಂದ್ರೆ, ಇಲ್ಲಿ ನೀನು ಗೋಳಾಡ್ತಾ ಇದ್ದೀಯಂದ್ರೆ, ಇಲ್ಲಿ ನೀನು ಬಾಧೆ ಪಡ್ತಾ ಇದ್ದೀಯಂದ್ರೆ, ಇನ್ನೊಬ್ರು ಮೋಸ ಮಾಡಿರುವುದರಿಂದ ಬಂದಿಲ್ಲ ನೀನು. ನೀನು ಮೋಸ ಹೋಗಿದೀಯ. ನಿನ್ನಷ್ಟಕ್ಕೆ ನೀನೇ. ಯಾಕೆಂದರೆ ನಿನಗೆ ಇಷ್ಟ ಬಂದ ಹಾಗೆ ನೀನು ನಡ್ಕೊಂಡಿದ್ದೀಯ. ಈ ಲೋಕದಲ್ಲಿ ಸುಖವಾಗಿ, ಆನಂದವಾಗಿ, ಸಂತೋಷವಾಗಿ ಜೀವಿಸ್ಬೇಕಂತೇಳಿ ದೇವ್ರು ಕೊಟ್ಟಂತ ಈ ಆಯುಷ್ಕಾಲವನ್ನು, ಈ ಶರೀರವನ್ನು ದೇವ್ರಿಗೋಸ್ಕರ ಬಳಸದೆ, ದೇವರ ಕೆಲಸ ನಿಮಿತ್ತವಾಗಿ ನೀನು ಉಪಯೋಗ ಮಾಡದೆ ಏನ್ ಮಾಡಿದ್ಯಾ? ದೇವ್ರು ಕೊಟ್ಟಂತ ದೇಹವನ್ನು, ದೇವ್ರು ಕೊಟ್ಟಂತ ಕಾಲವನ್ನು, ದೇವ್ರು ಕೊಟ್ಟಂತ ಆಯುಷ್ಕಾಲವನ್ನು, ಸಮಯವನ್ನು, ಆರೋಗ್ಯವನ್ನು ಸರ್ವವನ್ನು ನಿನಗೋಸ್ಕರನೇ ಉಪಯೋಗ ಮಾಡ್ಕೊಂಡಿದೀಯ. ಅದಕ್ಕೆ ಮಗನೇ, ನೀನು ಇಲ್ಲಿ ಯಾತನೆ ಪಡಬೇಕಾದಂತ ಪರಿಸ್ಥಿತಿ ನಿನಗೆ ಬಂದಿದೆ ಎಂದು ಅಬ್ರಹಾಮನು ಐಶ್ವರ್ಯವಂತನಿಗೆ ಹೇಳುವಂಥದ್ದು. ಈ ಐಶ್ವರ್ಯವಂತನು ಯಾತನೆ ಪಡುವಂತ ಸ್ಥಳಕ್ಕೆ ಹೋಗಿದ್ದಾನಂದ್ರೆ ಕಾರಣ ಅಷ್ಟೇ, ಅವನಿಗೆ ಇನ್ನೊಬ್ರು ಮೋಸ ಮಾಡಿಲ್ಲ, ತನ್ನಷ್ಟಕ್ಕೆ ತಾನೇ ಮೋಸ ಹೋಗಿದ್ದಾನೆ. ತನ್ನ ಶರೀರ ಮೋಸ ಮಾಡಿದೆ. ಆತ್ಮ, ಶರೀರ. ಆತ್ಮಕ್ಕೆ ಶರೀರ ಸಂಬಂಧಪಟ್ಟಂತ ಮನಸ್ಸು ಮೋಸ ಮಾಡಿದೆ ಪ್ರಿಯರೇ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ಸಾರಳು ಇದ್ದಾಳೆ, ಅಬ್ರಹಾಮನ ಹೆಂಡತಿಯಾಗಿರುವಂತ ನಮ್ಮ ತಾಯಿ, ಪೂರ್ವಿಕರು, ನಮ್ಮೆಲ್ಲರಿಗೂ ಆಕೆ ತಾಯಿ. ಆಕೆ ಏನ್ ಯೋಚನೆ ಮಾಡ್ತಾಳೆ ಅಂತ ನೋಡುವಾಗ, ಮದುವೆ ಆಗಿ ಅನೇಕ ವರ್ಷಗಳಾಗಿದೆ, ಇನ್ನು ಮಕ್ಕಳಾಗಿಲ್ಲ ನಮಗೆ. ಅದಕ್ಕೆ ಆಸ್ತಿ ಅಂತಸ್ತು ಬಹಳ ಇದೆ, ಆಸ್ತಿ ಇದೆ, ಆಸ್ತಿ ಬೆಳೀತಾ ಇದೀವಿ, ಏನ್ ಮಾಡ್ಬೇಕು? ಮಕ್ಕಳಿಲ್ಲ. ಅದಕ್ಕೆ ಅಬ್ರಹಾಮನಿಗೆ ಹೆಂಡತಿ ಕೊಡುವಂತ ಸಜೆಷನ್ ಏನಪ್ಪಾ ಅಂತ ನೋಡುವಾಗ, ಏನ್ರಿ, ನಮ್ಮ ಮನೆಯಲ್ಲಿ ದಾಸಿಯಳು ಇದ್ದಾಳಲ್ಲ, ದಾಸಿಯಳ ಜೊತೆಗೆ ಸಂಸಾರ ಮಾಡಿ ಆಕೆಯ ಮೂಲಕ ಒಬ್ಬ ಮಗುವನ್ನ ಪಡೆದ್ರೆ ಆ ಮಗು ನಮ್ದಾಗುತ್ತೆ ಅಂತೇಳಿ ಇಂಥ ಒಂದು ಸಲಹೆಯನ್ನ ಕೊಡುವಂಥದ್ದು ನೋಡ್ತೀವಿ ಪ್ರಿಯರೇ. ಒಂದ್ಸರಿ ನೋಡೋಣ, ಆದಿಕಾಂಡ 16ನೇ ಅಧ್ಯಾಯ. ಆದಿಕಾಂಡ 16ನೇ ಅಧ್ಯಾಯ 1ನೇ ವಚನದಿಂದ ನಾನು ಓದ್ತೀನಿ. ಅಬ್ರಹಾಮನ ಹೆಂಡತಿಯಾದ ಸಾರಾಯಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಆಗರಳೆಂಬ ದಾಸಿಯಳಿದ್ದಳು. ಹೀಗಿರಲಾಗಿ ಸಾರಾಯಳು ಅಬ್ರಹಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು. ಹೌದಮ್ಮ ಸಾರಮ್ಮ, ಆಕೆಗೆ ಮಕ್ಕಳಾದ್ರೆ ನಿನಗೆ ಹೇಗಮ್ಮ ಮಕ್ಕಳಾಗ್ತಾರೆ? ಆಕೆಗೆ ಮಕ್ಕಳು ಹುಟ್ಟಿದ್ರೆ ಆಕೆಯ ಮಕ್ಕಳಾಗ್ತಾರೆ ವಿನಃ ನಿನ್ನ ಮಕ್ಕಳು ಹೇಗಮ್ಮ ಆಗ್ತಾರೆ? ಸಾರೇಳು ನಂಬಿದಳು ಪ್ರಿಯರೇ ಆಗರಳನ್ನ. ಯಾರ್ದೋ ವಾಯ್ಸ್ ಬರ್ತಾ ಇದೆ ನೋಡಿಮ್ಮ, ಒಂದ್ಸಾರಿ ಸಿಸ್ಟರ್ ಹೇಳಿ ಅವ್ರಿಗೆ ವಾಯ್ಸ್ ಮೀಟ್ ಮಾಡ್ಕೊಳ್ಳಿ ಅಂತೇಳಿ ಗಮನಿಸ್ಬೇಕು. ಸಾರಾಯಳು ಕೊಡುವಂತ, ಓಕೆ, ಸಾರಾಯಳುಗೆ
ಮಕ್ಕಳಿಲ್ಲಂತೆ. ದೇವರು ಇನ್ನೊಂದೇನಪ್ಪ ಅಂದ್ರೆ, ದೇವರು ಮಕ್ಕಳಿಲ್ಲದಂತೆ ಮಾಡಿದ್ದಾನೆ ಅಂತ ಹೇಳಿ, ದೇವ್ರ ಮೇಲೆ ನಿಂದೆ ಹಾಕ್ತಾ ಇದ್ದಾಳೆ ತಾಯಿ. ಹ್ಮ್. ನೋಡಿ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ. ಅಮ್ಮ, ಆಲ್ರೆಡಿ ಕೊಡ್ತೀನಂತ ವಾಗ್ದಾನ ಮಾಡಿದ್ಯಲ್ಲಮ್ಮ. ದೇವ್ರು ವಾಗ್ದಾನ ಮಾಡಿದಾನ ಮಾಡಿಲ್ವಾ? ಅಂದ್ರೆ ದೇವ್ರ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಕೆಟ್ಟೋಗಿದ್ಯಾ? ಅಪನಂಬಿಕೆ ಬಂದಿದ್ಯಾ? ಆ ಸ್ವಲ್ಪ ದಿನ ದೇವರು ನೋಡ್ತಾ ಇರ್ತಾರೆ ಪ್ರಿಯರೇ. ದೇವ್ರು ಯಾವತ್ತಿಗೂ ಕೈ ಬಿಡೋರಲ್ಲ. ತಂದೆ ಯಾವತ್ತಿಗೂ ಕೈ ಬಿಡುವಂತ ದೇವರು ಅಲ್ಲ. ನೋಡ್ತಾರೆ. ನಾವು ಕೂಡ ಕಷ್ಟದಲ್ಲಿ, ಶೋಧನೆಗಳಲ್ಲಿ, ಸಂಕಟದಲ್ಲಿ, ಯಾವುದೋ ಒಂದು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಾಗ, ದೇವರು ನಮ್ಮನ್ನ ಗಮನಿಸ್ತಾ ಇಲ್ಲಲ್ಲ. ನಾವೇನೋ ಪ್ರಾರ್ಥನೆಗೆ ಹೋಗ್ತಾ ಇದ್ದೀವಿ, ಸುವಾರ್ತೆಗೆ ಹೋಗ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ನಾವು ಕಷ್ಟದಲ್ಲಿದ್ದೀವಿ, ಯಾಕೆ ನಮ್ಮನ್ನ ಗಮನಿಸ್ತಾ ಇಲ್ಲ ಅಂತೇಳಿ ಮನಸ್ಸಿನಲ್ಲಿ ಯಾರಿಗಾದ್ರು ಅಂದ್ರೆ ಅದನ್ನ ಮೊಟ್ಟ ಮೊದಲು ತೆಗೆದುಹಾಕ್ಕೊಳ್ಳಿ ಪ್ರಿಯರೇ. ಈ ಕಷ್ಟಗಳು, ಶೋಧನೆಗಳು, ಹಿಂಸೆಗಳು ಬಂದಾಗ ನಾವು ಆ ಸಮಯದಲ್ಲಿ ದೇವ್ರಿಗೋಸ್ಕರ ದೃಢವಾಗಿ ನಿಲ್ಲಬೇಕು. ಅದು ಒಳ್ಳೇದಗೋಸ್ಕರನೇ ಬರುವಂತದ್ದು. ದೇವರ ಸಹವಾಸದಲ್ಲಿ ಯಾಕೆಪ್ಪ ಅಂದ್ರೆ, ಈ ಲೋಕದಲ್ಲಿ ಎಲ್ಲ ಇದ್ದಾಗ ದೇವರನ್ನ ಬಿಟ್ಟು ಹೊರಟೋಗ್ತಾನೆ ಪ್ರಿಯ. ಲೋಕದಲ್ಲಿ ಇಷ್ಟ ಬಂದಾಗೆ ನಡೀತಾ ಇರ್ತಾನೆ. ಸಮಸ್ಯೆಗಳು ಬಂದಾಗ ಯಾರನ್ನ ಬಿಟ್ರು ದೇವರನ್ನ ಮಾತ್ರ ಬಿಡ್ಕೂಡುದು. ಯಾವಾಗ್ಲೂ ಬಿಡಬಾರ್ದು. ಸಮಸ್ಯೆ ಇಲ್ಲದೆ ಇದ್ದಾಗ, ಸಮಸ್ಯೆಗಳು ಇದ್ದಾಗ. ಯಾವಾಗ್ಲೂ ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇರಬೇಕು. ಈಕೆ ಆಗರಳು ಏನ್ರಿ ಈಕೆ ಯಾರು ಸಾರಯಳು, ದೇವರು ನನಗೆ ಮಕ್ಕಳನ್ನು ಇಲ್ಲದಂತೆ ಮಾಡಿದ್ದಾನೆ. ದೇವರು ಯೆಹೋವ ದೇವರು ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ. ಅದಕ್ಕೆ ತಕ್ಷಣ ನೀನು ಆಗರಳಲ್ಲಿ ಸಂಸಾರ ಮಾಡು. ಒಂದು ವೇಳೆ ಆದ್ರೆ ಮಕ್ಕಳಾಗ್ಬೋದು. ಆ ಮಕ್ಕಳು ಇಲ್ಲಂದ್ರೆ ಆ ಮಗು ನನ್ನ ಮಗುವಾಗಿ ನಾನು ಬೆಳೆಸ್ಕೊಳ್ತೀನಿ. ನನ್ನ ಮಗುವಾಗಿ ನಾನು ಬೆಳೆಸಿಕೊಳ್ತೀನಿ ಅಂತ. ಪ್ರಿಯರ ದೇವ್ರ ಮಕ್ಕಳಿರ, ಒಪ್ಪಿಸಿದಾಗ ಅಬ್ರಹಾಮನು ಬುದ್ಧಿವಂತನು, ಜ್ಞಾನವಂತನು, ದೇವರ ಒಂದು ಭಕ್ತಿಯಲ್ಲಿ ಇದ್ದಾತನು. ಯಾಕೆ ಈ ವಿಚಾರದಲ್ಲಿ ಆಲೋಚನೆ ಮಾಡಿಲ್ಲ ಅಂತ ನೋಡುವಾಗ, ಯೌವನ ಕಾಲ ಅಂದ್ರೆ ಈ ಸ್ತ್ರೀ ಪುರುಷರ ಮಧ್ಯದಲ್ಲಿ ಇಂಥ ಅವಕಾಶ ಸಿಕ್ಕಾಗ ಎಂಥ ದೊಡ್ಡ ವ್ಯಕ್ತಿಯಾದ್ರೂ ಕೂಡ ಮೋಸ ಹೋಗ್ತಾನೆ ಅನ್ನೋದಕ್ಕೆ ಇದೊಂದು ಸೂಚನೆ. ಅಂದ್ರೆ ಪ್ರಿಯರ ದೇವ್ರ ಮಕ್ಕಳಿರ, ಹೆಂಡತಿಯೇ ಅವಕಾಶ ಕೊಡುವಾಗ ಸರಿ ಅಂತೇಳಿ ಒಪ್ಕೊಳ್ತಾನೆ. ಸಂಸಾರ ಆಗುತ್ತೆ. ಆಮೇಲೆ ಗರ್ಭವತಿ ಆಗ್ತಾಳೆ. ಆಗರಳು ದಾಸಿ. ಸಾರಯಳ ದಾಸಿ ಅಂದ್ರೆ ಮನೆಯಲ್ಲಿದ್ದಂತ ದಾಸಿ. ಓಕೆ, ಆಕೆಯನ್ನ ಪ್ರೀತಿಸಿ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾಳೆ. ಆಮೇಲೆ ಈಕೆ ಕೂಡ ಸಾರಯಳಿಗೆ ಇಷ್ಟ ಆಗಿದ್ದಾಳೆ. ಅಮ್ಮ ಆಗಮ್ಮ, ಈಗಮ್ಮ ಏನೋ ಮೆಚ್ಚಿಸಿದಾಳೆ ಒಟ್ಟಿನಲ್ಲಿ. ಸಾರಯಳಿಗೆ ಏನಪ್ಪಾ ಅಂತಂದ್ರೆ ಹೊರಗಡೆ ಅವಮಾನ ಜಾಸ್ತಿ ಕಾಣಿಸ್ತಾ ಇದೆ. ಹೊರಗಡೆ ಏನಪ್ಪಾ ಅಂದ್ರೆ ಬಂಜೆಯಳು ಬಂಜೆಯಳು ಅಂದಾಗ ಒಂದು ರೀತಿಯಲ್ಲಿ ನೋವು ಪ್ರಿಯರೇ. ಮ ಈಗಿನ ಕಾಲದಲ್ಲಿ ಯಾರಾದ್ರೂ ಮಕ್ಕಳನ್ನ ಪಡೆದಿಲ್ಲ ಅಂದ್ರೆ ನೀವು ಸಂತೋಷವಾಗಿರಿಮ್ಮ. ಯಾಕಂದ್ರೆ ದೇವರಲ್ಲಿ ಇರುವಂತ ಭಾಗ್ಯ ಸಿಗಲ್ಲ. ಅದೃಷ್ಟ ಅದ್ಭುತ. ಮಕ್ಕಳನ್ನ ಒಂದು ವೇಳೆ ಪಡೆದಾಗ ಆ ಮಕ್ಕಳನ್ನು ದೇವ್ರಿಗೋಸ್ಕರ ಬೆಳೆಸದೆ ಹೋದ್ರೆ ಶಾಪಗ್ರಸ್ತರಾಗ್ತೀವಿ. ಮಕ್ಕಳನ್ನು ಒಂದು ವೇಳೆ ದೇವರು ಮಕ್ಕಳನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ, ಆ ಮಕ್ಕಳನ್ನ ದೇವ್ರಿಗೋಸ್ಕರ ಬೆಳೆಸದೆ ಹೋದ್ರೆ ಶಾಪಗ್ರಸ್ತರು ತಂದೆ ತಾಯಿಗಳು. ದೇವ್ರಿಗೋಸ್ಕರ ಬೆಳೆಸ್ಬೇಕು. ಮಕ್ಕಳು ಬೆಳೆಸುವಂತ ಸಮಯದಲ್ಲಿ ಬಹಳ ಕಿರಿಕಿರಿ ಇರುತ್ತೆ. ಮಕ್ಕಳನ್ನ ಪಡೆದವರು ಒದ್ದಾಡ್ತಾ ಇರ್ತಾರೆ ಪ್ರಿಯರೇ. ಬಹಳ ಒದ್ದಾಡ್ತಾ ಇರ್ತಾರೆ. ಗೋಳಾಡ್ತಾ ಇರ್ತಾರೆ.
ಯಾಕಪ್ಪ ಈ ಮಕ್ಕಳು ಅಂತ. ಹ್ಮ್. ಮಕ್ಕಳಿಲ್ಲ ಅಂದ್ರೆ ಒಂದು ಗೋಳಾಟ. ಆದ್ರೆ ಮಕ್ಕಳಿದ್ರು ಇಲ್ಲದೆ ಇದ್ರು ದೇವರ ಧ್ಯಾನದಲ್ಲಿರಿ. ಅದು ಒಳ್ಳೇದು. ಮಕ್ಕಳೇ ಇಲ್ಲ ಅಂತೇಳಿ ಕೊರಗೋದ್ ಬೇಡ. ದೇವರಲ್ಲಿ ಮಕ್ಕಳನ್ನ ಪಡೀರಿ. ಅಂದ್ರೆ ಆತ್ಮಿಕವಾದಂತ ಮಕ್ಕಳನ್ನ ಪಡೀರಿ. ಆತ್ಮಿಕವಾದಂತ ಮಕ್ಕಳನ್ನ ಪಡೀರಿ. ತಪ್ಪು ಆಲೋಚನೆಗಳು ಮಾಡಕ್ ಹೋಗ್ಬೇಡಿ. ತಪ್ಪು ದಾರಿಯಲ್ಲಿ ಹೆಜ್ಜೆ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ಮನಸ್ಸು ಇರುತ್ತಲ್ಲ, ಇದು ತಪ್ಪು ಮಾಡೋದಕ್ಕೇನೆ ಅವಕಾಶ ದಾರಿ ತೋರಿಸ್ಕೊಡುತ್ತೆ. ತಪ್ಪು ಮಾಡೋದಕ್ಕೆ. ಸಾರಯಳು ಮಾಡಿದ್ದು ತಪ್ಪೇನಪ್ಪ ಅಂದ್ರೆ, ಆಗರಳಿಗೆ ತನ್ನ ಗಂಡನಿಗೆ ಆಗರಳನ್ನು ತನ್ನ ಗಂಡನಿಗೆ ಒಪ್ಪಿಸುವಂತದ್ದು. ದೊಡ್ಡ ತಪ್ಪು ಮಾಡ್ತಾಳೆ ಪ್ರಿಯರಾಕೆ. ದೊಡ್ಡ ತಪ್ಪು ಮಾಡ್ತಾಳೆ. ನೋಡಿ ಪ್ರಪಂಚ ದೇಶದಲ್ಲಿ ಇಸ್ರಾಯೇಲ್ರಿಗೂ, ಮುಸ್ಲಿಮ್ಸ್‌ರವರಿಗೂ ಇವಾಗ್ಲೂ ಕೂಡ ಯುದ್ಧಗಳು ನಡೀತಾ ಇದೆ ಅಂದ್ರೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಯುದ್ಧಗಳು. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಯುದ್ಧಗಳು. ಪ್ರಿಯರ ದೇವ್ರ ಮಕ್ಕಳಿರ ಮೊದಲನೇದಾಗಿ ಅವಕಾಶ ಕೊಡ್ತಾಳೆ. ಆನಂತರ ಆಗರಳು ಬಸರಾಗ್ತಾಳೆ. ಅವಾಗ ಏನಾಗುತ್ತೆ ನೋಡಿ. 16ನೇ ಅಧ್ಯಾಯ 16ನೇ ಅಧ್ಯಾಯ 3ನೇ ವಚನ. 2ನೇ ವಚನ ಕೆಳಗಡೆ ಓದ್ಕೊಂಡು ಬಂದ್ರೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು. ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು. ಅಬ್ರಹಾಮನು 10 ವರ್ಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಯಳು ಐಗುಪ್ತಳಾದ ಆಗರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು. ಅವನು ಆಗರಳನ್ನು ಕೂಡಲು ಬಸುರಾದಳು. ತಾನು ಬಸುರಾದೆನೆಂದು ತಿಳಿದುಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಇವಾಗ ಸಾರಯಳನ್ನು ಬಂಜೆ ಬಂಜೆ ಅಂತೇಳಿ ಕರೀತಾ ಇದ್ದಾರೆ ಎಲ್ಲರೂ. ಒಂದು ರೀತಿಯಲ್ಲಿ ನೋಡುವಂಥದ್ದು. ಮಕ್ಕಳನ್ನ ಪಡೆದಿಲ್ಲ ಅಂದ್ರೆ ಹೊರಗಡೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮಾತಾಡ್ತಾ ಇರ್ತಾರೆ. ಅವ್ರ ಮಾತುಗಳನ್ನ ಯಾರು ಹಚ್ಕೋಬಾರ್ದು. ಅವ್ರು ಕೊಡೋರು ಅಲ್ಲ, ಬಿಡೋರು ಅಲ್ಲ. ಮಾತಿನಿಂದ ತಿವಿಯೋರು, ಮಾತಿನಿಂದ ನಮ್ಮನ್ನ ಸಾಯಿಸೋರವ್ರು. ಅಂಥವ್ರ ಮಾತು ಕಟ್ಕೊಂಡು ನಮ್ಗೇನಾಗೋದಿದೆ? ಇನ್ನೊಬ್ಬರ ಮಾತು ಕಟ್ಟಿಕೊಂಡು ಇನ್ನೊಬ್ಬರ ಮಾತುಗಳನ್ನ ಕೇಳಿ ನಮಗ್ ಬರೋದೇನಿದೆ, ಹೋಗೋದೇನಿದೆ? ಅವ್ರ ಮಾತನ್ನ ಕೇಳಿ ನಾವು ದುಃಖ ಪಟ್ರೆ ನಾವೇ ಮೋಸ ಹೋಗ್ತೀವಿ. ನಮ್ಮ ಆರೋಗ್ಯ ಲಾಸ್. ತುಂಬಾ ಜನ ದಾರಿ ತಪ್ತಾರೆ ಪ್ರಿಯರೇ. ಕೆಲವರು ರಹಸ್ಯವಾಗಿ ದಾರಿ ತಪ್ಪಿದವರಿದ್ದಾರೆ. ಆದ್ರೆ ಭಕ್ತರು ಯಥಾರ್ಥವಾಗಿರ್ತಾರೆ. ಒಳ್ಳೆ ಭಕ್ತರಿದ್ದಾರೆ. ಒಳ್ಳೆ ಭಕ್ತಿಯಲ್ಲಿ ನಡೆಯೋರು ತುಂಬಾ ಜನ ಇದ್ದಾರೆ. ಆದ್ದರಿಂದ ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಮುಂದೆ ಹೋಗಿ. ಯಾರೇ ಆಗಿರ್ಬೋದು. ಇಲ್ಲಿ ಈಕೆ ತಪ್ಪು ಆಲೋಚನೆ ಒಂದು ರೀತಿಯಲ್ಲಿ. ಬಸುರಾದ ಮೇಲೆ ಆಕೆ ಆಗರಳು ಬಸುರಾಗ್ತಾಳಂತೆ. ಬಸುರಾದ ಮೇಲೆ ಏನಾಗುತ್ತೆ ನೋಡಿ. ಯಜಮಾನನನ್ನು ತಾತ್ಸಾರ ಮಾಡಿದಳು. ಎಲ್ಲಿರುತ್ತೆ ಆ ಮಾತು? ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಅವಾಗ ಆ ಸಾರಯಳು ನೋಡಿ 5ನೇ ವಚನ. ಆಗ ಸಾರಯಳು ಅಬ್ರಹಾಮನಿಗೆ, ನನ್ನ ಗೋಳು ನಿನಗೆ ತಗಲಲಿ. ನನ್ನ ಗೋಳು. ಯಾಕೆ ಈ ಮಾತಂತಿದ್ದಾಳೆ? ಯಾಕೆ? ಅಮ್ಮ, ಯಾರಮ್ಮ ನಿನಗೆ ಕೊಡಂತ ಅಂತ ಆಲೋಚನೆ ಕೊಟ್ಟಿದ್ದು? ಆಗರ ಹೇಳಿದಾಳ? ಆ ತರ ಪ್ಲಾನ್ ಕೊಟ್ಟಿದ್ದಾಳ? ಸೈತಾನ್ ಪ್ಲಾನ್ ಅದು. ದೆವ್ವದ ಪ್ಲಾನ್. ನನ್ನ ಗೋಳು ನಿನಗೆ ತಗಲಲಿ. ಅಂದ್ರೆ ಇವಾಗ ಆಗರಳಿಗೆ ಗರ್ಭವತಿ ಆದ ಮೇಲೆ ಈಕೆಗೆ ಏನಪ್ಪಾ ಅಂದ್ರೆ ತಾತ್ಸಾರ ಮಾಡ್ತಾ ಇದ್ದಾಳಂತೆ. ನನ್ನ ಯಜಮಾನಿ, ನಾನೇ ಯಜಮಾನಿ ಅಷ್ಟೇ. ಹಲೋ.
ನಾನೇ ಯಜಮಾನಿ, ನೀನು ಹಂಗೆ ಇರು, ಸುಮ್ನೆ ನೀನು ಟೆಂಪ್ರವರಿ ಸುಮ್ನೆ. ಯಾಕಂದ್ರೆ ಏನಿಲ್ಲ, ಮಕ್ಕಳಿಲ್ಲ, ಏನಿಲ್ಲ, ಯಾಕ್ ಬೇಕು? ವಯಸ್ಸು ಕೂಡ ಮುಗಿದೋಯ್ತು ನಿಂದು. ವಯಸ್ಸೇನಾಯ್ತು? ಇವಾಗ ನಾನೇ ಯಜಮಾನಿ. ನನ್ ಮಾತೇ ನೀನ್ ಕೇಳ್ಬೇಕು. ನಿನ್ ಮಾತು ನಾನ್ ಕೇಳಲ್ಲ. ನೀನ್ ಹೇಳಿದ ಮಾತು ನಾನ್ ಕೆಲಸ ಮಾಡಲ್ಲ, ಮಾಡಲ್ಲ. ನನ್ನ ಯಜಮಾನ ಅಬ್ರಹಾಮ, ನಿನ್ನ ಗಂಡನು ನನ್ನ ಗಂಡನು ಅಂತೇಳಿ ಒಂದು ರೀತಿ ಗರ್ವದ ಮಾತುಗಳು. ಈಕೆ ಇವೆಲ್ಲ ತಡ್ಕೊಳ್ಳದೆ ಅಬ್ರಹಾಮನ ಬಳಿಗೆ ಹೋಗಿ, ಅಬ್ರಹಾಮನ ಬಳಿಯಲ್ಲಿ ಮಾತಾಡುವಂಥದ್ದು ಏನಪ್ಪಾ ಅಂದ್ರೆ, ಆಗ ಸಾರಯಳು ಅಬ್ರಹಾಮನಿಗೆ, ನನ್ನ ಗೋಳು ನಿನಗೆ ತಗಲಲಿ, ಆ ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದಿನಷ್ಟೇ, ಅವಳು ತಾನು ಬಸರಾದೆನೆಂದು ತಿಳಿದು ನನ್ನನ್ನು ತಾಸ್ತಾರ ಮಾಡುತ್ತಾಳೆ, ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು. ಅಂದ್ರೆ ಈ ಸಮಸ್ಯೆ ಯಾರು ತಂದುಕೊಂಡಿದ್ದಾರೆ ಹೇಳಿ ಪ್ರಿಯರೇ? ಈ ಸಮಸ್ಯೆ ಅದಷ್ಟಕ್ಕೆ ಬಂದಿದೆಯಾ, ಅಥವಾ ಸಾರಯಳಿದ್ದಾಳಲ್ಲ ಈಕೆ ತಂದುಕೊಂಡಿದ್ದಾಳ? ಈಕೆನೇ ತಂದುಕೊಂಡಿದ್ದಾಳೆ. ಸಮಸ್ಯೆ ಈಕೆ ತಂದುಕೊಂಡಿದ್ದಾಳೆ. ಈ ಗೋಳು ವಿಚಾರ ಮಾಡ್ಲಿ, ಈ ಗೋಳು ಅಂದ್ರೆ ನನ್ನ ಗೋಳು ನಿನಗೆ ತಗಲಲಿ. ಅಬ್ರಹಾಮ ಗಂಡನಿಗೆ ಹೇಳುವಂಥದ್ದು. ಗೋಳಾಡ್ತಾ ಇದ್ದಾಳೆ. ಆಗರಳು ಮಾತು ಕೇಳ್ತಾ ಇಲ್ಲ. ಒಂದು ರೀತಿಯಲ್ಲಿ ಗರ್ವ ಪ್ರಾರಂಭವಾಗಿದೆ ಆಗರಳಲ್ಲಿ. ಇವಾಗ ಸಾರಯಳಿಗೆ ಗೋಳಾಡೋದಕ್ಕೆ ಕಾರಣರು ಯಾರು? ಸಾರಯಳನ ಅಥವಾ ಬೇರೆಯವ್ರು ಯಾರು ಇದ್ದಾರ ಅಲ್ಲಿ? ಆಕೆನೇ ಕಾರಣ. ನಾವು ಕೂಡ ಕೆಲವು ಸಮಸ್ಯೆಗಳನ್ನ ತಂದುಕೊಳ್ತೀವಿ. ನಾವೇ ತಂದುಕೊಂಡು ಗೋಳಾಡ್ತಾ ಇರ್ತೀವಿ ಪ್ರಿಯರೇ. ಕೆಲವು ಸಮಯದಲ್ಲಿ ನಾವೇ ತಂದುಕೊಂಡು ಆ ಒಂದು ಸಮಸ್ಯೆಗಳನ್ನ ಪಿಕ್ಕಿ ಪಿಕ್ಕಿ ಒದ್ದಾಡ್ತಾ ಇರ್ತೀವಿ. ಏನ್ ಮಾಡೋದು? ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಸತ್ತೋಗ್ತಾರೆ. ಮದುವೆ ಮಾಡಿಕೊಂಡು ಇನ್ನೊಂದು ಸಮಸ್ಯೆಗಳು, ಮತ್ತೊಂದು ಸಮಸ್ಯೆಗಳು, ಪ್ರೀತಿಸ್ತಾ ಇರ್ತಾರಲ್ಲ, ಪ್ರೀತಿ. ನೀನೇ ನನಗೆ ಸರ್ವಸ್ವ ಅಂತಾನೆ. ನೀನೇ ನನಗೆ ಸರ್ವಸ್ವ, ನೀನೇ ನನಗೆ ಸರ್ವಸ್ವ ಅಂತೇಳಿ ಯಾರನ್ನೂ ನಂಬಿ ಮಧ್ಯದಲ್ಲಿ ಕೈ ಬಿಟ್ಟಾಗ ಬಾಯ್ವೆ ಬಡ್ಕೊಳ್ತಾರೆ, ಉರ್ಲಾಕೊಳ್ತಾರೆ, ಸತ್ತೋಗ್ತಾರೆ. ಅಂದ್ರೆ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಅತಿಯಾಗಿ ನಾವು ಯಾವ್ದನ್ನಾದ್ರೂ ಪ್ರೀತಿಸಿದ್ರು, ಇಷ್ಟಪಟ್ರು, ಕೋರಿಕೊಂಡ್ರು ನಾವು ಮೋಸ ಹೋಗೋದು ಮಾತ್ರ ಗ್ಯಾರಂಟಿ ಅಂತೇಳಿ ದೇವ್ರು ಹೇಳ್ತಾರೆ. ಮೋಸ ಮಾಡೋರು ಇನ್ನೊಬ್ಬರಲ್ಲ, ನಮ್ಮಷ್ಟಕ್ಕೆ ನಾವು ಮೋಸ ಹೋಗ್ತಾ ಇರ್ತೀವಿ. ಮೋಸ ಮಾಡೋರು ಇರ್ತಾರೆ, ಹೊರಗಡೆ ಮೋಸ ಮಾಡೋರು ಇರ್ತಾರೆ. ಹೊರಗಡೆ ಮೋಸ ಮಾಡೋದಿದ್ದಾರಲ್ಲ, ದೊಡ್ಡದಾಗಿ ಏನಿಲ್ಲ, ದೊಡ್ಡದ ಸಮಸ್ಯೆ ಏನಿಲ್ಲ. ಆದರೆ ನಮ್ಮಷ್ಟಕ್ಕೆ ನಾವು ಮೋಸ ಹೋಗ್ತೀವಿ, ದೇವರನ್ನ ಪಕ್ಕಕ್ಕಿಡ್ತೀವಿ. ಸಮಸ್ಯೆಗಳು ಬಂದಾಗ ದೇವರನ್ನ ಪಕ್ಕಕ್ಕಿಡುವಂಥದ್ದು. ಇವಾಗ ದೇವರಿಗೆ ಅನ್ನುವಂತ ಅವಶ್ಯಕತೆ ಏನಿದೆ ಅಲ್ಲಿ? ಏನಾದರೂ ಇದೆಯಾ? ಏನೂ ಇಲ್ಲ. ಆದರೆ ದೇವರನ್ನ ಪಕ್ಕಕ್ಕಿಡುವಂಥದ್ದು, ದೇವರನ್ನ ಬಿಟ್ಟು ಮಾಡಬಾರಂತ ತಪ್ಪುಗಳು ಇದ್ದಾಗ ಅದು ದೊಡ್ಡ ಪಾಪ ರೀ. ಇವಾಗ ಇಸ್ರಾಯೇಲ್ರು ಅರಣ್ಯದಲ್ಲಿ ಗೋಳಾಡ್ತಾರೆ ಪ್ರಿಯರೇ. ಗೋಳಾಟ. ಯಾತಕ್ಕಾಗಿ ಗೋಳಾಡ್ತಾರಪ್ಪ ಅಂತ ನೋಡುವಾಗ, ತಿಂಡಿಗೋಸ್ಕರ. ನಾವು ಐಗುಪ್ತ ದೇಶದಲ್ಲಿ ಒಳ್ಳೆ ಒಳ್ಳೆ ತರಕಾರಿ ತಿಂತಾ ಇದ್ದೀವಿ, ಮೀನದ ಮಾಂಸ ತಿಂತಾ ಇದ್ದೀವಿ, ಅದು ಇದು ಉಚಿತವಾಗಿ ಸಿಗ್ತದೆ. ಉಚಿತವಾಗಿ ಯಾರಾದ್ರೂ ಕೊಡ್ತಾರೇನು ಪ್ರಿಯರೇ? ಉಚಿತವಾಗಿ ಯಾರಾದ್ರೂ ಕೊಡ್ತಾರೆ? ಇವರೇ ಉಚಿತವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರೇ ಬಿಟ್ಟಿ ಕೆಲಸ ಮಾಡ್ತಾ ಇರ್ತಾರೆ. ಬಿಟ್ಟಿ ಕೆಲಸ ಮಾಡುವಂತ ಇವರು ಅರಣ್ಯದಲ್ಲಿ ದೇವ್ರನ್ನ ರೇಗಿಸ್ತಾ ಇದ್ದಾರೆ. ಈ ಅರಣ್ಯದಲ್ಲಿ ನೀರಿಲ್ಲ, ಆಹಾರ ಇಲ್ಲ. ಕೆಲವು ಕಾಲ ಏನಪ್ಪಾ ಅಂದ್ರೆ, ನೀವು ಪ್ರಯಾಣ ಮಾಡ್ತಾ ಇದ್ದೀರಲ್ಲಪ್ಪ, ನೀವು ಪ್ರಯಾಣ ಎಲ್ಲಿಗೆ ಪ್ರಯಾಣ? ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ದೀರಾ. ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಂತಹ ಸಮಯದಲ್ಲಿ ಅರಣ್ಯದಲ್ಲಿ ಏನಾದ್ರೂ ಸಿಗುತ್ತಾ? ಸಿಗುತ್ತಾ? ಮತ್ತೇನ್ ಮಾಡ್ಬೇಕು? ದೇವ್ರು ಏನ್ ಕೊಟ್ಟಿದ್ದಾರೋ ಅದನ್ನ ತಿಂದು ಹೋಗ್ತಾ ಇರ್ಬೇಕಲ್ಲ. ತಿಂದು ಹೋಗ್ತಾ ಇರ್ಬೇಕು. ಅದು ಅಲ್ಲದೆ ಅರಣ್ಯದಲ್ಲಿ ದೇವ್ರು ಕೊಟ್ಟಿದ್ದನ್ನು ತಿನ್ನದೆ ಮತ್ತೆ ಎಕ್ಸ್ಟ್ರಾ ಏನಪ್ಪಾ ಅಂದ್ರೆ, ನಾವು ಐಗುಪ್ತ ದೇಶದಲ್ಲಿ ಮೀನದ ಮಾಂಸ ತಿಂತಾ ಇದ್ದೀವಿ, ಸೌತೆಕಾಯಿ, ಬೀರೆಕಾಯಿ, ಉಳ್ಳಿಗಡ್ಡೆ, ಬೆಳ್ಳುಳ್ಳಿ ಇದು ತಿಂತಾ ಇದೀವಿ, ಅವೆಲ್ಲ ನೆನಪು ಬರ್ತಾ ಇದೆ. ಈ ಅರಣ್ಯದಲ್ಲಿ ನೀರು ಯಾವ್ದು ಮನ್ನ ಬಿಟ್ರೆ ಏನಿಲ್ಲ. ಅಂದ್ರೆ ಇವ್ರಿಗೆ ಏನಪ್ಪಾ ಅಂದ್ರೆ ತಿಂಡಿ. ಅಂದ್ರೆ ದೇವ್ರು ಮಾಡಿರುವಂತಹ ಅದ್ಭುತಗಳನ್ನ ಮರ್ತಿದ್ದಾರೆ. ಸೂಚಕ ಕ್ರಿಯೆಗಳು ಎಷ್ಟು ಮಾಡಿದ್ದಾರೆ ಪ್ರೇರೆ, ಎಲ್ಲ ಮರ್ತು ದೇವ್ರ ಮೇಲೆ
ಏನ್ರಿ ರೇಗಾಡ್ತಾ ಇದ್ದಾರೆ ಇವರು ಇಸ್ರೇಲ್ ಜನಾಂಗದವರು. ಅರಣ್ಯಕಾಂಡ 11ನೇ ಅಧ್ಯಾಯದಲ್ಲಿ ಇರುತ್ತೆ. ಎಷ್ಟು ಸಾರಿ ಓದಿದೀವಿ. ಅಂದ್ರೆ ದೇವ್ರ ಮೇಲೇನೆ ರೇಗಾಡ್ತಾರ ಇವರು? ಹ್ಮ್. ರೇಗಾಡಿದ್ದಾರೆ, ಕೂಗಾಡಿದ್ದಾರೆ, ಗುಣಗುಟ್ಟಿದ್ದಾರೆ. ಗುಣಗುಟ್ಟುವಿಕೆ, ರೇಗಾಡೋದು, ಗೋಳಾಡೋದು, ಊಟ ಇಲ್ಲ ಅಂತ. ಅಯ್ಯೋ, ಸ್ವಲ್ಪ ದಿನಗಳಾದ್ಮೇಲೆ ಸ್ವಂತ ದೇಶಕ್ಕೆ ಸೇರ್ಕೊಳ್ತೀರಾ, ಅಲ್ಲಿ ಎಲ್ಲ ಸಿಗುತ್ತಲ್ವಾ? ನೀವು ಪ್ರಯಾಣದಲ್ಲಿದ್ದಾಗ ಆ ಪ್ರಯಾಣದಲ್ಲಿ ಏನೋ ಸಿಕ್ಕಿದ್ದು ದೇವ್ರು ಕೊಟ್ಟಿದ್ದು ತಿಂದು ಸೇರ್ಕೊಳ್ಳೋದು ಬಿಟ್ಟು ದೇವ್ರ ಮೇಲೆನೆ ಮತ್ತೆ ನಿಂದೆ ಹಾಕೋದು ಸರಿನಾ? ಅಂದ್ರೆ ದೇವ್ರ ಮೇಲೆ ನಿಂದೆ ಹಾಕುವಂತ ಮನಸ್ಸು ಹೇಗ್ ಬಂತು? ಯಾರು ಕೊಟ್ರು? ಒಂದ್ ವೇಳೆ ಬೇರೆಯವರೇ ಕೊಟ್ಟಿದ್ದಾರೆ ಅಂತ ತಿಳ್ಕೊಡ್ರಿ ಈ ಆಲೋಚನೆಗಳು. ನಿನಗೇನಾಗಿದೆ ಬುದ್ಧಿ? ಏನಾಗಿದೆ ಇವ್ರಿಗೆ? ದೇವರನ್ನ ರೇಗಿಸ್ತಾ ಇದ್ದಾರೆ, ಮೋಶೆಯನ್ನು ದೇವರನ್ನು. ಅಂದ್ರೆ ಈ ರೀತಿ ಗೋಳಾಡಿದಾಗ ದೇವರೇನೋ ತಿನ್ನೋದಕ್ಕೆಲ್ಲ ಕೊಡ್ತಾರೆ. ತಿನ್ನುವಂತ ಸಮಯದಲ್ಲಿ ಏನ್ರಿ ಸಾಯಿಸ್ತಾರೆ ಪ್ರಿಯರೇ. ಇಂಥ ಜಾತಿ ನನಗೆ ಯಾಕೆ ಅಂತ. ಪ್ರಿಯರೇ, ದೇವರು ಪ್ರೀತಿ ಸ್ವರೂಪನು, ಕರುಣಾಸಾಗರನು, ಏನ್ರಿ ಎಷ್ಟು ಅದ್ಭುತವಾಗಿ ಕಾಪಾಡಿಕೊಂಡು ನಡೆಸುವಾಗ, ಎಷ್ಟು ಅದ್ಭುತವಾಗಿ ಕಾಪಾಡ್ಕೊಳ್ಳುವಾಗ ಅಂತ ದೇವರನ್ನು, ಅಂತ ಪ್ರೀತಿ ಸ್ವರೂಪನನ್ನ ಅವಮಾನ ಪಡಿಸೋದು ಸರಿನಾ? ಹೃದಯದಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು, ದುರಾಸೆಗಳು, ದುರಾಸೆ. ಎಷ್ಟು ಮಂದಿ ಸತ್ತೋಗ್ತಾರೆ ಪ್ರಿಯರ ಅರಣ್ಯದಲ್ಲಿ. ಅರಣ್ಯದಲ್ಲಿ ಮರಣ ಹೊಂದುವಂಥದ್ದು. ಸುಮಾರು 6 ಲಕ್ಷ ಜನ ಐಗುಪ್ತ ದೇಶದಿಂದ ಪ್ರಯಾಣ ಮಾಡ್ತಾರೆ, ಕಾಲು ಬಲ ಉಳ್ಳವರು. ಆಲೋಚನೆ ಅರಿಯುವಂತ ದೇಶಕ್ಕೆ ಎಷ್ಟು ಮಂದಿ ಹೆಚ್ಚು ಹಾಕಿದ್ದಾರಪ್ಪ ಅಂತ ನೋಡುವಾಗ ಕೇವಲ 2 ಮಾತ್ರ. ಇನ್ನೂ ಅವ್ರ ಸಂತಾನ ಇದೆಯಲ್ಲ, ಅವ್ರ ಸಂತಾನ ಸೇರ್ಕೊಂಡಿದೆ. ಕಾಲು ಬಲ ಉಳ್ಳವರು 6 ಲಕ್ಷ ಇದ್ದಾರಲ್ಲ, ಕಾಲು ಬಲ ಉಳ್ಳವರು 6 ಲಕ್ಷ ಜನ ಇದ್ದಾರಲ್ಲ, ಹೆಜ್ಜಾಕಿದ್ದಾರಲ್ಲ, ಅವರಲ್ಲಿ 2 ಕಾನಾನ್ ದೇಶಕ್ಕೆ ಸೇರ್ಕೊಂಡಿದ್ದಾರೆ. ಮಿಕ್ಕಿದವ್ರು ಏನಾಗಿದ್ದಾರಪ್ಪ ಅಂತ ನೋಡುವಾಗ ದೇವರನ್ನ ದೂಷಿಸಿ, ದೇವರನ್ನು ಪರೀಕ್ಷಿಸಿ, ಶೋಧಿಸಿ, ಅವಮಾನ ಪಡಿಸಿ ಮರಣ ತಂದುಕೊಂಡಿದ್ದಾರೆ. ನಾಶನವನ್ನ ತಂದುಕೊಂಡಿದ್ದಾರೆ. ಅಂದ್ರೆ ಕಾರಣ ಯಾರಪ್ಪ ಅಂತ ನೋಡುವಾಗ ಅವರೇ ಕಾರಣರಾಗ್ತಾರೆ ವಿನಃ ದೇವರಲ್ಲ. ದೇವ್ರು ಹೇಳಿದ್ದು ಏನಪ್ಪಾ ಅಂದ್ರೆ, ನೀವು ಭಯದಿಂದ ಭಕ್ತಿಯಿಂದ ಇರ್ಬೇಕು. ಯಾಕಂದ್ರೆ ನಿಮ್ಗೆ ಶರೀರ ನಾನೇ ಕೊಟ್ಟಿದ್ದೀನಿ, ಆಯುಷ್ಕಾಲ ನಾನೇ ಕೊಟ್ಟಿದ್ದೀನಿ, ಜಗತ್ತು ನಂದೇ, ನಾನೇ ಉಂಟು ಮಾಡಿದ್ದೀನಿ. ನಿಮ್ಗೆ ಏನಪ್ಪಾ ಅಂದ್ರೆ ನಿಮ್ ಜೊತೆಯಲ್ಲಿ ನಾನು ಇರ್ತೀನಿ, ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾನು ಇರ್ತೀನಿ, ನಿಮ್ಮ ಸಮಸ್ಯೆಗಳನ್ನ ಎಲ್ಲ ಪರಿಹಾರ ಮಾಡ್ತೀನಿ, ನಾನು ಇರ್ತೀನಿ. ಯಾವುದಕ್ಕೆ ನೀವು ಭಯ ಪಡಕ್ ಹೋಗ್ಬೇಡಿ, ಭಕ್ತಿಯಿಂದ ನಡ್ಕೊಳ್ಳಿ. ಇಷ್ಟೆಲ್ಲ ಧೈರ್ಯ ಹೇಳುವಾಗ ಏನ್ರಿ ದೇವರಿಗೆ ಒಳಪಟ್ಟು ವಿಧೇಯರಾಗಿ ಯಥಾರ್ಥವಾಗಿ ಹೋಗ್ಬೇಕು. ಆದ್ರೆ ಹೋಗದೆ ಏನ್ ಮಾಡ್ತಾರಪ್ಪ ಅಂತ ನೋಡುವಾಗ ಪದೇ ಪದೇ ದೇವರನ್ನ ನಿಂದಿಸ್ತಾರೆ, ಶೋಧಿಸ್ತಾರೆ, ಅವಮಾನ ಪಡಿಸ್ತಾರೆ, ರೇಗಿಸ್ತಾರೆ, ಗುಣಗುಟ್ಟುತ್ತಾರೆ. ದೇವ್ರ ವಿಷಯದಲ್ಲಿ ನಾಶನವನ್ನ ತಂದುಕೊಳ್ತಾರೆ. ಅವ್ರ ನಾಶ ಅಂದ್ರೆ ನಾಶ ತಂದುಕೊಳ್ಳೋದಕ್ಕೆ ಕಾರಣರು ಯಾರಪ್ಪ? ಯಾರು ಮೋಸ ಮಾಡಿದರು? ಅವ್ರ ನಾಶನಕ್ಕೆ ಮೋಸ ಮಾಡಿದವರು ಯಾರಪ್ಪ ಅಂತ ನೋಡುವಾಗ ಅವರೇ ಮೋಸ ಹೋಗಿದ್ದಾರೆ ವಿನಃ ಇನ್ನೊಬ್ರು ಮೋಸ ಮಾಡಿಲ್ಲ. ಏನ್ರಿ, ಅವರು ಅರಣ್ಯದಲ್ಲಿ ಸಂಹರಿಸಲ್ಪಡ್ತಾರೆ. ಅರಣ್ಯದಲ್ಲಿ ಸಂಹರಿಸಲ್ಪಡ್ಬೇಕಾದ್ರೆ ಕಾರಣರು ಅವರೇ ತಾನೆ, ಅವರೇ ತಾನೆ. ಅಂದ್ರೆ ಶ್ರದ್ಧೆಯಿಂದ ಬದುಕಬೇಕಲ್ವಾ, ಭಕ್ತಿಯಿಂದ ಜೀವಿಸ್ಬೇಕಲ್ವಾ, ಯಥಾರ್ಥವಾಗಿ ನಡಿಬೇಕಲ್ವಾ, ದೇವ್ರಿಗೋಸ್ಕರ ಯೋಚನೆ ಮಾಡ್ಬೇಕಲ್ವಾ? ಇಲ್ಲ, ದೇವ್ರ ಬಗ್ಗೆ ಯೋಚನೆ ಮಾಡಿಲ್ಲ ಪ್ರಿಯರೇ, ಮೋಸ ಹೋಗಿದ್ದಾರೆ. ಅಂತ ಮೋಸ ಸಮಾಜದಲ್ಲಿ ನಡೀತಾ ಇದೆಯಾ ಇಲ್ವೋ ಅಂತ ನೋಡುವಾಗ ಬಹಳ ಕಡೆ ನಡೀತಾ ಇದೆ. ಈಗಿನ ಕಾಲದಲ್ಲಿ ಕೂಡ ಏನ್ರಿ, ನಮ್ಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ಕೆಲವರು ತಮ್ಮ ದೇಹಗಳನ್ನ ಮಾರಿಕೊಳ್ತಾರೆ, ಅವಯವಗಳನ್ನ ಮಾರಿಕೊಳ್ತಾರೆ. ಇನ್ನು ಕೆಲವರು ಏನೋ ಸುಖ ಬೇಕು ಅಂತೇಳಿ ಅನೇಕ ಪಾಪಗಳನ್ನ ಮಾಡ್ತಾರೆ. ಇನ್ನು ಕೆಲವರು ನಾವು ಏನೋ ಏನೋ ಸುಖವನ್ನು ಅನುಭವಿಸ್ಬೇಕಂತೇಳಿ ಗುಟ್ಗ, ಕುಡಿಯುವಂಥದ್ದು, ಇಲ್ಲಾಂದ್ರೆ ಆ ಚಟ ಈ ಚಟ, ಗಾಂಜಾ,
ಕುಡಿದು ಮತ್ತರಾಗ್ತಾರೆ, ಹಾಳಾಗ್ತಾರೆ. ಇದಕ್ಕೆ ಕಾರಣ ಯಾರಪ್ಪ ಅಂತ ನೋಡುವಾಗ ಇನ್ನೊಬ್ಬನು ಯಾರೂ ಅಲ್ಲ. ಯಾವನೋ ಒಂದು ವೇಳೆ ಒತ್ತಾಯ ಮಾಡಿದ್ರು ಕೂಡ, ಅವನು ಯಾವನೋ ಒತ್ತಾಯ ಮಾಡಿದ್ರು, ಯಾರೋ ಒಂದು ಕುಡಿಸಿದ್ರು ಕೂಡ ನಿನಗೇನಾಗಿದೆ ಬುದ್ಧಿ? ಇವ್ರಿಗೇನಾಗಿದೆ ಬುದ್ಧಿ? ಏನಾಗಿದೆ ಇವರಿಗೆ? ದೇವರನ್ನ ಅರ್ಥ ಮಾಡಿಕೊಳ್ಳದೆ, ದೇವರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ, ದೇವರ ವೇದನೆ, ದುಃಖ, ಬಾಧೆ ಅರ್ಥ ಮಾಡಿಕೊಳ್ಳದೆ ಏನೇನೋ ಬೇಕು ಅಂತ ಕೋರಿಕೊಂಡು ದಾರಿ ತಪ್ಪಿ ಮಾಡಬಾರದ ಪಾಪಗಳನ್ನ ಮಾಡಿ ಕೊನೆಯದಾಗಿ ಸತ್ತ ಮೇಲೆ ಬೆಂಕಿ ಕೊಂಡಕ್ಕೆ ಹೋಗುವಂತಹ ಸಮಾಜ ಇದು. ಇಂಥ ಸಮಾಜ. ನಮ್ಮ ಮನಸ್ಸುಗಳನ್ನು ಕೂಡ ಈ ಲೋಕದಲ್ಲಿ ಅನೇಕ ಸಾರಿ ಎಳಿತಾ ಇರತ್ತೆ. ಯವ್ವನ ಕಾಲದಲ್ಲಿ ಇದ್ದಂತ ಯುವತಿ ಯುವಕರನ್ನ ಎಳಿತಾ ಇರ್ತದೆ. ಲೋಕದ ಆಸೆಗಳು ಯಾವುದೋ ಒಂದು ರೀತಿಯಲ್ಲಿ ಎಳಿತಾ ಇರುತ್ತೆ. ಅವಾಗ ಏನಮ್ಮ ಮಾಡ್ತೀರಿ? ಏನಯ್ಯ ನೀವು ಮಾಡ್ತೀರಾ? ಯವ್ವನ ಕಾಲದಲ್ಲಿ ಇದ್ದಂತ ಯುವತಿಯರು, ಯುವಕರು ದೇವರ ವಾಕ್ಯಗಳನ್ನ ಚೆನ್ನಾಗಿ ಕಲ್ತುಕೊಂಡು ಧ್ಯಾನಿಸಿ ಆಮೇಲೆ ಇನ್ನೊಬ್ಬರನ್ನ ಕಾಪಾಡಬೇಕಾಗುತ್ತೆ. ಯಾಕಂದ್ರೆ ಯವ್ವನ ಕಾಲದಲ್ಲಿ ಇದ್ದಾಗಲೇನೆ ದೇವರ ಕೆಲಸವನ್ನ ಮಾಡ್ಬೇಕಾಗತ್ತೆ. ವೃದ್ಧರಾದ ಮೇಲೆ, ವಯಸ್ಸು ಮುಗಿದ ಮೇಲೆ ಅಲ್ಲಿ ಇಲ್ಲಿ ತಿರುಗಾಡಕ್ ಆಗಲ್ಲ, ಬೋಧನೆ ಮಾಡಕ್ ಆಗಲ್ಲ. ಅನಾರೋಗ್ಯ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ವಾಯ್ಸ್ ಕೆಟ್ಟೋಗುತ್ತೆ, ಜ್ಞಾನ ಇರಲ್ಲ, ಜ್ಞಾಪಕ ಶಕ್ತಿ ಇರಲ್ಲ, ಕೈ ಕಾಲುಗಳು ಆಡಲ್ಲ. ಯವ್ವನ ಕಾಲದಲ್ಲಿದ್ದಾಗ ಎಲ್ಲಿ ಕರೆದ್ರು ಹೋಗ್ಬೇಕು, ಸುವಾರ್ತೆ ಹೋಗ್ಬೇಕು, ಪ್ರೀತಿಯಿಂದ ಯಥಾರ್ಥವಾಗಿ ಭಕ್ತಿಯಿಂದ ಮಾಡ್ಬೇಕು. ಒಂದ್ ವೇಳೆ ವೃದ್ಧರಾದ್ಮೇಲೆ ಆಮೇಲೆ ಮಾಡ್ತೀನಿ, ಮತ್ತೊಂದ್ ಸಾರಿ ಮಾಡ್ತೀನಿ ಅಂದ್ರೆ ನೀನ್ ಮೋಸ ಹೋಗ್ತೀಯ. ಯವ್ವನ ಕಾಲದಲ್ಲಿ ದೇವರ ನೊಗವನ್ನು ಹೊರಬೇಕು ಅಂತ ಹೇಳ್ತಾರೆ. ವೃದ್ಧರಾದ ಮೇಲೆ ಅಲ್ಲ. ದೇವರ ನೊಗವನ್ನು, ದೇವರ ಕೆಲಸವನ್ನು ಮಾಡಬೇಕು. ದೇವರ ಸೇವೆ ಮಾಡಬೇಕು. ವೃದ್ಧರಾದ್ಮೇಲೆ ಮಾಡಕ್ಕಾಗಲ್ಲ. ಅಯ್ಯ ಅಮ್ಮ, ನಮ್ಮ ಮನಸ್ಸು ಏನಾದ್ರೂ ಮೋಸ ಮಾಡ್ತಾ ಇದೆಯಾ? ಕೆಲಸ ಮಾಡೋದಕ್ಕೆ ಏನಾದ್ರೂ ನಮ್ಮ ಮನಸ್ಸು ತೊಂದರೆ ಕೊಡ್ತಾ ಇದೆಯಾ? ಕೆಲಸ ಮಾಡೋದಕ್ಕೆ, ಸುವಾರ್ತೆ ಮಾಡೋದಕ್ಕೆ, ದೇವರ ಸೇವೆ ಮಾಡೋದಕ್ಕೆ ಏನಾದ್ರೂ ಕಿರಿಕಿರಿ ನಡೀತಾ ಇದೆಯಾ? ಲೋಕ ಆಶೆಗಳು ಹುಟ್ಟುತ್ತಾ ಇದೆಯಾ? ಲೋಕ ಆಶೆಗಳು ಹುಟ್ಟಿ ದೇವರಿಂದ ದೂರ ಆಗ್ತಾ ಇದೀವಾ? ಲೋಕದಲ್ಲಿ ಏನೇನೋ ಕೋರಿಕೆಗಳು ಹುಟ್ಟಿ ದೇವರಿಂದ ದೂರ ಆಗುವಂಥದ್ದು ನಡೀತಾ ಇದೆಯಾ? ಒಂದ್ಸಾರಿ ನೋಡ್ಕೊಳ್ಳಿ, ಇದು ಭಯಂಕರವಾದಂತ ಮೋಸ. ನಿನ್ನಷ್ಟಕ್ಕೆ ನೀನು ಮೋಸ ಹೋಗ್ತಾ ಇದೆಯ ಅಂತ ಅರ್ಥ. ಇನ್ನೊಬ್ಬರಲ್ಲ, ನಿನ್ನ ಶರೀರ, ನಿನ್ನ ಮನಸ್ಸು. ನಿನ್ನ ಶರೀರ, ನಿನ್ನ ಮನಸ್ಸು ನಿನ್ನನ್ನ ವಂಚಿಸುತ್ತೆ, ನಿನ್ನನ್ನು ದೇವರಿಂದ ದೂರ ಮಾಡುತ್ತೆ. ನಿನ್ನ ಶರೀರ ಇದು ಸರಿ ಇಲ್ಲ. ಇದಕ್ಕೆ ಅನೇಕ ಕೋರಿಕೆಗಳಿದೆ. ಅನೇಕ ಕೋರಿಕೆಗಳು ಎಷ್ಟಿಟ್ರು ಕೂಡ ಸಾಕಾಗಲ್ಲ. ಇದಕ್ಕೆ ತೃಪ್ತಿ ಇಲ್ಲ ರೀ. ಇದಕ್ಕೆ ತೃಪ್ತಿ ಇಲ್ಲ. ಇನ್ನು ಎಲ್ಲೋ ಒಂದು ಕಡೆ ಪ್ರಯಾಣ ಮಾಡುವಂತ ಸಮಯದಲ್ಲಿ ಬಹಳ ರಶ್ ಇರ್ತಾರೆ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ಏನಂದ್ಕೊಳುತ್ತೆ ಗೊತ್ತಾ? ಏನಂದ್ಕೊಳುತ್ತೆ ಮನಸ್ಸು? ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿ ಜಾಗ ಇದ್ದಿದ್ರೆ ಚೆನ್ನಾಗಿತ್ತು ಅಂತಾರೆ. ಏನಂತಾರೆ? ಏನಂದ್ಕೊಳ್ತಾರೆ? ಸ್ವಲ್ಪ ಜಾಗ ಕೊಡಿ. ಅವನೇನೋ ಕನಿಕರಿಸಿ ಸ್ವಲ್ಪ ಜಾಗ ಕೊಟ್ರೆ, ಸ್ವಲ್ಪ ಕೂತ್ಕೊಳ್ಳೋಕೆ ಕೊಟ್ರೆ, ಸ್ವಲ್ಪ ಫ್ರೀ ಆಗಿರ್ಬೇಕು, ಸ್ವಲ್ಪ ಸ್ವಲ್ಪ ಸರ್ಕೊಳಿ ಅಂತ. ಆಮೇಲೆ ಮತ್ತೇನು ಯೋಚನೆ ಮಾಡ್ತಾನಪ್ಪ ಅಂದ್ರೆ, ಇದು ಪೂರ್ತಿ ಸೀಟೇ ನನ್ಗಾಗಿದ್ರೆ ಚೆನ್ನಾಗಿತ್ತು, ದೂರ ಪ್ರಯಾಣ ಮಾಡ್ತೇನೆ, ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದೆ ಆರಾಮ್ಸೆ. ಒಂದ್ ವೇಳೆ ಕನಿಕರಿಸಿ ಅವ್ರು ಎದ್ದೋಗಿ ಏನ್ರಿ ಈ ಪೂರ್ತಿ ಸೀಟ್ ಇವ್ನ್ ಕೊಟ್ಟಿದಾರೆ ಅಂದ್ರೆ ಅವಾಗ ಮತ್ತೇನಪ್ಪಾ ಕೋರಿಕೆ? ಅಬ್ಬಾ, ಒಳ್ಳೆ ಗಾಳಿ ಬರ್ತಾ ಇದೆ, ಒದ್ಕೊಳಕ್ಕೆ ಬೆಡ್ ಶೀಟ್ ಇದ್ರೆ ಚೆನ್ನಾಗಿತ್ತು, ಒದ್ಕೊಳಕ್ಕೆ. ಜಾಗ ಇಲ್ಲದೆ ಇದ್ದಾಗ ಸ್ವಲ್ಪ ಜಾಗ ಬೇಕಂದ, ಆಮೇಲೆ ಪೂರ್ತಿ ಜಾಗ ಬೇಕಂತ ಕೇಳ್ಕೊಂಡ, ಆಮೇಲೆ ಒದ್ಕೊಳಕ್ಕೆ ಬೇಕು ಅಂತ ಕೇಳ್ಕೊಂಡ, ಒಳ್ಳೆ ಒಂದು ಬೆಡ್ ಇರ್ಬೇಕು ಅಂತ ಕೇಳ್ಕೊಳ್ತಾನೆ, ಆಮೇಲೆ ಒಳ್ಳೆ ರೀತಿಯಿಂದ ಪ್ರಯಾಣ ಮಾಡೋಕೆ ಎಲ್ಲ ಇರ್ಬೇಕು, ಎಲ್ಲ ತಿನ್ನೋದಕ್ಕೆ, ಕುಡಿಯೋದಕ್ಕೆ ಎಲ್ಲ ಬೇಕು ಅಂತ ಕೋರಿಕೊಳ್ತಾನೆ. ಅದೇ ರೀತಿಯಲ್ಲಿ ಮನೆ ಇಲ್ಲದೆ ಇದ್ದಾಗ ಸ್ವಲ್ಪ ಸ್ವಲ್ಪ ಚಿಕ್ಕದ ಮನೆ ಇದ್ರೆ ಸಾಕಪ್ಪ ಅಂತಾನೆ. ಚಿಕ್ಕದ ಮನೆ ಕೊಟ್ರೆ ಮತ್ತೆ ಪಕ್ಕದ ಮನೆಯಲ್ಲಿ ಈ ಮನೆ ಇದ್ರು ಕೂಡ ನನಗೆ ಬೇಕಾಗಿತ್ತು ಅಂತ ಈ ರೀತಿ ಕೋರಿಕೊಳ್ತಾನೆ. ಇದು ಸಾಕಾಗಲ್ಲ, ಇನ್ನು ಪಕ್ಕದ ಮನೆ, ಹಿಂದದ ಮನೆ, ಮುಂದೆ ಮನೆ ಎಲ್ಲ ನಂದಾಗಿದ್ರೆ ಚೆನ್ನಾಗಿತ್ತು. ಹ್ಮ್ ಹೇಗಿರುತ್ತೆ ಇದೆಲ್ಲ ಬೇಕು ಅಂತಾನೆ. ಅಂದ್ರೆ ಈ ಕಟ್ಟಿಗೆ ಇದೆಯಲ್ಲ, ಈ ಕಟ್ಟಿಗೆ ಸರಿ ಇಲ್ಲ ರೀ. ಈ ಕಟ್ಟಿಗೆ ಇದೆಯಲ್ಲ, ಎಲ್ಲಾರ್ದು ಅಷ್ಟೇ.
ಏನಾಗ್ತಾ ಇದೆಪ್ಪ ಅಂತ ನೋಡುವಾಗ ಈ ಕಟ್ಟಿಗೆಗೆ ಬಹಳ ಕೋರಿಕೆ. ಕಟ್ಟಿಗೆಯಲ್ಲಿ ಒಂದು ಹೃದಯ ಇದೆ. ಆತ್ಮದ ಬಗ್ಗೆ ಚಿಂತೆ ಇಲ್ಲ ಕಟ್ಟಿಗೆಗೆ. ಈ ದೇಹಕ್ಕೆ, ಈ ಶರೀರಕ್ಕೆ ಆತ್ಮದ ಬಗ್ಗೆ ಚಿಂತೆ ಇಲ್ಲ. ಹೃದಯ, ಕಟ್ಟಿಗೆ 2 ಸೇರಿ ಆತ್ಮವನ್ನು ವಂಚಿಸ್ತಾ ಇದೆ. ಆತ್ಮ ಅಂದ್ರೆ ನೀನೇನಾಗಿದ್ದೀಯ ಅಂದ್ರೆ ನಿನ್ನ ಕಟ್ಟಿಗೆಗೆ ಒಳಪಟ್ಟಿದೀಯ ಅಷ್ಟೇ. ಒಂದ್ಸಾರಿ ಅಸ್ಥಿಪಂಜರ ನೋಡು. ಕಟ್ಟಿಗೆ ಯಾಕಂತ ಇದೀನಿ ಅಂದ್ರೆ ಒಂದ್ಸಾರಿ ಅಸ್ಥಿಪಂಜರ ನೋಡು. ಹೊರಗಡೆ ಇರುವಂತ ಅಸ್ಥಿಪಂಜರ ನೋಡು, ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡು ಅಸ್ಥಿಪಂಜರ. ಭವಿಷ್ಯತ್ತಲ್ಲಿ ನೀನೇ ಆ ಅಸ್ಥಿಪಂಜರ. ಸ್ಮಶಾನದಲ್ಲಿ ನಿನ್ನ ಶರೀರ, ಆತ್ಮ ಹೊರಟೋಗುತ್ತೆ. ಎಲ್ಲಿಗೆ? ಬೆಂಕಿ ಕೊಂಡಕ್ಕೆ. ಗೋಳಾಡ್ಬೇಕಲ್ಲಿ, ಬಾಯ್ ಬಾಯ್ ಬಡ್ಕೊಳ್ಬೇಕಲ್ಲಿ. ಅಯ್ಯೋ ಅಯ್ಯೋ, ಏನಯ್ಯೋ? ಬದುಕಿರುವಾಗ ಸೇವೆ ಮಾಡಪ್ಪ, ಬದುಕಿರುವಾಗ ವಾಕ್ಯ ಓದಪ್ಪ, ಬದುಕಿರುವಾಗ ಸುವಾರ್ತೆ ಮಾಡಪ್ಪ, ಬದುಕಿರುವಾಗ ಪ್ರಾರ್ಥನೆ ಮಾಡು, ಮೊಣಕಾಲಾಕು, ಸೇವೆ ಮಾಡು ಅಂದಾಗ ಇದು ಲೆಕ್ಕಕ್ಕೆ ಬಂದಿಲ್ಲ. ಬಿಟ್ಟು ಹೋಗ್ತಾರೆ. ಕಿವಿಯಲ್ಲಿ ಕೇಳ್ತಾರೆ, ಬಿಡ್ತಾರೆ. ಏನೋ ರಾಮು ಬ್ರದರ್ ಕತೆಗಳು ಹೇಳ್ತಾ ಇರ್ತಾನೆ, ಏನೋ ಹೇಳ್ತಾರೆ ಅಂತೇಳಿ ಬಿಡ್ತಾ ಇರ್ತಾರೆ ಕೆಲವರು. ಅಲ್ಲಯ್ಯ, ದೇವರು ಪ್ರೀತಿಸಿ ಕೆಲವರನ್ನ ಎಬ್ಬಿಸಿ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು. ಈ ಕರ್ನಾಟಕದಲ್ಲಿ ಬಹಳ ಕೆಲಸ ಇರುವಾಗ, ಸುವಾರ್ತೆ ಇರುವಾಗ ಏನಯ್ಯ ಮಾಡ್ತಾ ಇದ್ದೀರಾ? ಎಲ್ಲೆಲ್ಲ ಇದ್ದೀರಯ್ಯ? ಎಲ್ಲಿ ಇದ್ದೀವಿ ನಾವೆಲ್ಲರೂ? ಏನ್ ಮಾಡ್ತಾ ಇದೀವಿ ನಾವೆಲ್ಲರೂ? ಅಕ್ಕಪಕ್ಕದಲ್ಲಿದ್ದಂತ ಆತ್ಮಗಳಿದ್ದಾರೆ. ಆ ಆತ್ಮಗಳನ್ನ ಕಾಪಾಡಬೇಕಾದ್ರೆ ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ ಬದುಕಬೇಕಲ್ಲ. ತುಂಬಾ ಜನ ಮೋಸ ಹೋಗಿದ್ದಾರೆ. ಒಂದು ಕಾಲದಲ್ಲಿ ನೋಡುವಾಗ ನಾಬೋತನಿದ್ದಾನೆ, ಚಿಕ್ಕದೊಂದು ತೋಟ ಇರುತ್ತೆ. ಅಹಾಬನು ಅರಸನು ಕೋಟ್ಯಾಧೀಶ್ವರ, ದೊಡ್ಡ ಶ್ರೀಮಂತ. ಅವನಿಗೊಂದು ಹುಚ್ಚು ಹಿಡಿದಿದೆ, ಈ ನಾಬೋತನು ತೋಟ ಬೇಕು ನನಗೆ ಅಂತ. ಅಲ್ಲಯ್ಯ, ನಿನಗೆ ಜಾಗ ಏನಾದ್ರೂ ಕಡಿಮೆ ಇದೆಯಾ? ಎಲ್ಲ ವ್ಯವಸ್ಥೆ ಇದೆ ಅಲ್ವಾ? ದೊಡ್ಡ ಅರಸನು ಅಧಿಕಾರದಲ್ಲಿದ್ದೀಯ, ಈ ನಾಬೋತನ ತೋಟ ನಿನಗೆ ಯಾಕೆ? ಆತನ ಬಳಿಯಲ್ಲಿ ಹೋಗಿ ಕೇಳು, ಹೋಗು. ಕೊಟ್ನಾ? ತಗೋ. ಕೊಟ್ಟಿಲ್ಲ ಅಂದ್ರೆ ಮತ್ತೆ ಯಾಕೆ ದುರಾಸೆ? ಪಾಪ ಆತನ ಭಕ್ತನು, ಏನೋ ನಮ್ಮ ಪೂರ್ವಿಕರು, ನಮ್ಮ ತಂದೆ ತಾಯಿಗಳು ಕೂಡಿಟ್ಟಿರುವಂತಹ ಆಸ್ತಿ, ಇದನ್ನ ನಾನು ಯಾರಿಗೂ ಕೊಡಲ್ಲ ಅಂದ್ಮೇಲೆ ಹೋಗಿ ಮನೇಲಿ ಹೋಗಿ ಚಿಂತೆ ಮಾಡ್ತಾ ಇದ್ದೀನಿ. ಹೇಗಾದ್ರೂ ಮಾಡಿ ಹೇಳ್ಕೊಳ್ಬೇಕು. ತಾಯಿ ಬರ್ತಾಳೆ. ಯಾವ ತಾಯಿ? ದೆವ್ವದ ತಾಯಿ, ಇಜಬೇಲಳು. ಯಾಕ್ರಿ ಹಂಗಿದ್ದೀರಾ? ಏನಿಲ್ಲ ಕಣೆ, ನಾಬೋತನ್ ತೋಟ ಇತ್ತು, ಅದು ಕೇಳ್ಕೊಂಡೆ, ಅವ್ನು ಕೊಡಲ್ಲ ಅಂತ ಇದ್ದಾನೆ. ಅಷ್ಟಕ್ಕೆ ನೀವು ಈ ತರ ಇದ್ದೀರಾ? ಊಟ ಮಾಡ್ರಿ, ಚೆನ್ನಾಗಿ ಊಟ ಮಾಡಿ, ನಾನು ನೋಡ್ಕೊಳ್ತೀನಿ, ಊಟ ಮಾಡಿ, ಅದನ್ನ ನನಗೆ ಬಿಟ್ಬಿಡಿ ಅಂತ ಹೇಳಿ ದೊಡ್ಡದಾಗಿ ಹೋಗ್ತಾಳೆ. ಈಕೆ ದೊಡ್ಡದಾಗಿ ಏನೋ ಮಾತಾಡೋದಕ್ಕೆ ಏನಿಲ್ಲ, ಕುತಂತ್ರ. ಏನ್ ಮಾಡಿದಾಳೆ ಗೊತ್ತಾ? ಕುತಂತ್ರ ಮಾಡಿದಾಳೆ. 4 ಮಂದಿ ರೌಡಿಗಳನ್ನ ಕರೆದುಕೊಂಡು ಬಂದು, ಗುಂಡಾಗಳನ್ನ ಕರೆದುಕೊಂಡು ಬಂದು, ತಪ್ಪು ಸಾಕ್ಷಿಗಳನ್ನ ಹೇಳಿಸಿ, ನಾಬೋತನು ದೇವರನ್ನ, ಆಮೇಲೆ ಅರಸನನ್ನ ಬಾಯಿ ಬಂದಾಗ ಬೈದಿದ್ದಾನೆ, ಅದಕ್ಕೆ ಕಲ್ಲೆಸೆದು ಕೊಂದಾಕ್ಬಿಡ್ರಿ ಇವನನ್ನ ಅಂತ ಒಂದು ಪತ್ರ ಬರೆದು, ಆಮೇಲೆ ಅರಸನ ಮೂಲಕ ಒಂದು ಸೀಲ್ ಹಾಕಿ, ಮುದ್ರೆ ಹಾಕ್ಸಿ, 1ನೇ ಅರಸುಗಳು 21ನೇ ಅಧ್ಯಾಯದಲ್ಲಿ ಇರುತ್ತೆ, ನೀವು ನೋಡ್ಕೊಳ್ಳಿ. ಅದರಲ್ಲಿ ಏನ್ರಿ, ಒಟ್ನಲ್ಲಿ ಕುತಂತ್ರದಿಂದ ಇಜಬೇಲಳು ನಾಬೋತನನ್ನ ಕೊಂದಾಕಿದ ಮೇಲೆ ಏನ್ರಿ, ಇಜಬೇಲಳಿಗೂ ಅಹಾಬನಿಗೂ ಶಾಪ ತಗಲುತ್ತೆ. ಯಾಕೆಂದ್ರೆ ಬಡವರ ತಂಟೆಗೆ ಹೋದ್ರೆ ಮೊಟ್ಟ ಮೊದಲು ಎದ್ದೋಳದೆ ದೇವರು. ಭಕ್ತರಿದ್ದಾರಂತ ತಿಳ್ಕೊಳ್ಳಿ, ಭಕ್ತರ ತಂಟೆಗೆ ಯಾವನಾದ್ರೂ ಹೋದ್ರೆ ಮೊಟ್ಟ ಮೊದಲು ದೇವರ ದೃಷ್ಟಿಯಲ್ಲಿ ಬಿಡುತ್ತಾರೆ. ಭಕ್ತರನ್ನು ಮುಟ್ಟಿದರೆ ನನ್ನ ಕಣ್ಣು ಗುಡ್ಡೆಯನ್ನು ಮುಟ್ಟಿದವನಾಗಿದ್ದಾನೆ. ಈಗಿನ ಕಾಲದಲ್ಲಿ ದೇವರು ಮೌನವಾಗಿರ್ಬೋದು, ಆದರೆ ಬೆತ್ತ ಹಿಡಿತಾರೆ. ಯಾವಾಗ ಹಿಡಿತಾರೋ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ತಕ್ಷಣ ಯಾವುದು ನಡೆಯಲ್ಲ, ಆದರೆ ದೇವರ ದೃಷ್ಟಿಯಲ್ಲಿ ಬಿದ್ದಿದೆ. ಭಕ್ತರನ್ನ ಮುಟ್ಟಿದವನು, ಭಕ್ತರ ಮೇಲೆ ಕೈ ಹಾಕಿದವನು, ಯಾರ ಮೇಲೆ ಕೈ ಹಾಕಿದಾನಂದ್ರೆ ದೇವರನ್ನ ಮುಟ್ಟಿದಾನವನು. ನಾಬೋತನು ಭಕ್ತನು. ಆ ನಾಬೋತನ ಆಸ್ತಿಯನ್ನ ದೋಚಿಕೊಳ್ಳೋದಕ್ಕೆ ಕೊಂದಾಕಿದಾಗ ಏನ್ರಿ, ದೇವರು ಪ್ರವಾದಿಯನ್ನ ಕಳಿಸ್ಕೊಡ್ತಾನೆ. ಯಾರನ್ನ? ಏಲಿಯನನ್ನು ಕಳಿಸಿಕೊಟ್ಟು, ಏಲಿಯ ಹೋಗು. ನೋಡಿ ಆ ಮಾತನ್ನ, 21ನೇ ಅಧ್ಯಾಯ ಮುಗಿಸ್ತೀನಿ ಇನ್ನೊಂದು 5 ನಿಮಿಷದಲ್ಲಿ. ಎಷ್ಟಾಗಿದೆ? 1ನೇ ಅರಸುಗಳು 21ನೇ ಅಧ್ಯಾಯ 17ನೇ ವಚನವನ್ನ
ಆಗ ಯಾರಾದ್ರು ಆಗ ತಿಷ್ಬೀಯನಾದ ಎಲೀಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಆತನು ಅವನಿಗೆ, ನೀನು ಹೋಗಿ ಸಮಾರ್ಯದಲ್ಲಿ ವಾಸಿಸುವ ಇಸ್ರಾಯೇಲ್ ರಾಜನನ್ನು ಕಾಣು. ಅವನು ಈಗ ನಾಬೋತನ ದ್ರಾಕ್ಷೆ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾನೆ. ಅವನಿಗೆ, ನೀನು ಕೊಲೆ ಮಾಡಿದ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿಯಲ್ಲವೋ? ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನೂ ನೆಕ್ಕುವವು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಅವನಿಗೆ ಹೇಳು ಎಂಬುದೇ. ನೋಡಿದ್ರ, ಅಂದ್ರೆ ಅರಸನಲ್ವ ಪ್ರಿಯರೇ? ಅರಸನಿಗೆ ಯಾಕೆ ಬೇಕ್ರಿ ಇಂಥ ದುರಾಸೆ? ಅರಸನಿಗೆ ಯಾಕೆ ಬೇಕು? ತೃಪ್ತಿಯಾಗಿ ನೆಮ್ಮದಿಯಿಂದ ಇರ್ಬೇಕಾಗಿತ್ತು, ಹೌದಲ್ವಾ? ತೃಪ್ತಿಯಾಗಿ ನೆಮ್ಮದಿಯಿಂದ ಇರ್ಬೇಕಾ? ನಾಬೋತನ ತೋಟ ಬೇಕು. ಅಯ್ಯೋ, ನಿನ್ ಜಾಗ ಇದೆಯಲ್ಲ, ಅಂತ ತೋಟ ಇನ್ನೊಂದ್ ಕಡೆ ಮಾಡ್ಕೋ ಅಲ್ಲ. ಸೇವಕರಿದ್ದಾರಲ್ಲ, ಸೇವಕರಿದ್ದಾರೆ, ಇನ್ನೊಂದು ಕಡೆ ಮಾಡ್ಕೋ. ಯಾವಾಗ ನಾಬೋತನ ತೋಟದ ಮೇಲೆ ಕಣ್ಣು ಬೀಳುತ್ತೋ, ಆ ತೋಟವನ್ನು ಎಳ್ಕೊಳ್ಳೋದಕ್ಕೆ ಗಂಡ ಹೆಂಡತಿ ಇಬ್ಬರು ಕೂಡ, ಅಂದ್ರೆ ಇಬ್ಬರು ಕೂಡ ತಂದೆ ಸ್ಥಾನದಲ್ಲಿ, ತಂದೆ ತಾಯಿಗಳ ಸ್ಥಾನದಲ್ಲಿ ಅವರು ಇದ್ದಾರೆ. ಮಕ್ಕಳಿಗೆ ಒಳ್ಳೆದನ್ನ ಮಾಡ್ಬೇಕು, ಒಳ್ಳೆ ಪರಿಪಾಲನೆ ಕೊಡ್ಬೇಕು. ಅದನ್ನ ಬಿಟ್ಟು ದೋಚಿಕೊಳ್ಳೋದಕ್ಕೆ ಕುತಂತ್ರ ಮಾಡಿ ಆತನನ್ನ ಕೊಂದಾಕ್ಸಿ, ಏನ್ರಿ, ದ್ರಾಕ್ಷ ತೋಟವನ್ನು ಯಾವಾಗ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೋ, ದೇವರು ಕಳಿಸ್ಕೊಡ್ತಾರೆ ಪ್ರವಾದಿಯನ್ನ. ಬನ್ನಿ, ನಾಬೋತನ ರಕ್ತವನ್ನು ನಾಯಿಗಳು ಎಲ್ಲಿ ನೆಕ್ಕಿದೆಯೋ ಅದೇ ಸ್ಥಳದಲ್ಲಿ ನಿನ್ನನ್ನು, ನಿನ್ನ ಹೆಂಡತಿಯನ್ನು ನಾಶ ತಂದುಕೊಳ್ತಾರೆ. ನಾಶ ಯಾಕೆ? ದುರಾಸೆ. ಕಾರಣ ಯಾರು? ಇನ್ನೊಬ್ಬರ ನಾಶ ತಂದುಕೊಳ್ಳೋದಕ್ಕೆ ಕಾರಣ ಯಾರು? ನಾಬೋತನು ಸತ್ತೋದ, ಓಕೆ, ನೀತಿವಂತರ ಸ್ಥಳಕ್ಕೆ ಹೋಗ್ತಾನೆ. ಇವ್ರು ಎಲ್ಲಿಗೆ ಹೋಗ್ತಾರೆ? ಅರಸರ ಸ್ಥಾನ ಟೋಟಲ್ ಕಂಪ್ಲೀಟ್ ನಾಶವಾಗುತ್ತಲ್ಲ, ಕುಟುಂಬ ಸಹಿತವಾಗಿ ನಾಶವಾಗುತ್ತೆ. ಆಮೇಲೆ ಬೆಂಕಿ ಕೊಂಡೋಕೆ ಹೋಗ್ತಾರಲ್ಲ, ಬೆಂಕಿ ಕೊಂಡಕ್ಕೆ. ಈ ಶಾಪ ತಂದುಕೊಳ್ಳೋದಕ್ಕೆ ಕಾರಣ? ಇದ್ದದರಲ್ಲಿ ತೃಪ್ತಿ ಪಡಬಹುದಾ? ಇದ್ದದರಲ್ಲಿ ಸಂತೋಷ ಪಡಬಹುದಾ? ಅದು ಬಡವರ ತಂಟಿಗೆ ಹೋಗ್ತಾರ? ಅಮಾಯಕರ ತಂಟಿಗೆ ಹೋಗ್ತಾರ? ಭಕ್ತರ ತಂಟಿಗೆ ಹೋಗ್ತಾರ? ಯಾರಿಗೂ ಅನ್ಯಾಯ ನಡಿಬಾರ್ದು, ಯಾರಿಗೂ ಅನ್ಯಾಯ ನಡಿಬಾರ್ದು. ದೇವ್ರು ಸಹಿಸಲ್ಲ. ಅದು ಅಲ್ಲದೆ ಭಕ್ತರ ತಂಟಿಗೆ ಹೋದ್ರೆ ಇನ್ನೂ ಸಹಿಸಲ್ಲ ರೀ ದೇವ್ರು. ಪ್ರಿಯರ ದೇವ್ರ ಮಕ್ಳಿರ, ಗಮನಿಸ್ರಿ, ಭಕ್ತರು ಅಷ್ಟು ಭಕ್ತರಂದ್ರೆ ಅಷ್ಟು ಪ್ರೀತಿ ರೀ ದೇವರಿಗೆ. ನಮ್ಮ ಭಕ್ತಿಯಲ್ಲಿ ಮೋಸ, ಕಲ್ಪನೆ ಮತ್ತೆ ಏನಾದ್ರೂ ಕಲ್ತಿದ್ರೆ ಸಹಿಸಲ್ಲ ದೇವ್ರು. ಮತ್ತೆ ಎಚ್ಚರಿಕೆ ಕೊಡ್ತಾರೆ, ಸರಿ ಪಡಿಸ್ಕೊಂಡಿಲ್ಲ ಅಂದ್ರೆ ಅರಣ್ಯದಲ್ಲಿ ಇಸ್ರೇಲ್ ಜನಾಂಗದವರನ್ನ ಯಾವ ರೀತಿ ಸಂಹಾರ ಮಾಡಿದ್ದನೋ ನಮ್ಗೆ ಮತ್ತೊಂದು ರೀತಿಯಲ್ಲಿ ಸಂಹಾರ ಬರುತ್ತೆ. ಹೌದು ಪ್ರಿಯರೇ, ಇದು ದೇವರ ಮಾತು, ನನ್ನ ಮಾತಲ್ಲ, ಇದು ದೇವರ ಮಾತು. ನಮ್ಮನ್ನ ಇನ್ನೊಬ್ರು ಮೋಸ ಮಾಡ್ತಾ ಇಲ್ಲ ರೀ. ಇನ್ನೊಬ್ರು ಏನ್ ಮಾಡ್ತಾ ಇದಾರೆ? ಏನೋ ಒಂದ್ ಮಾತು ಅಂದಿರ್ಬೋದು, ದೇವ್ರಂತಾರೆ ಅನ್ನಿಸ್ಕೊಳ್ರಿ. ಪ್ರಭು ಏನ್ ಹೇಳ್ತಾರೆ ಹೇಳಿ? ಒಂದ್ ಮಾತಂದ್ರ ದೇವ್ರ ಸ್ತೋತ್ರ ಹೇಳಿ. ಬೈದ್ರ ದೇವ್ರ ಸ್ತೋತ್ರ ಹೇಳಿ. ಆದ್ರೆ ಒಂದು ಮಾತಂದ್ರೆ ನಮ್ಮ ಮುಖದಲ್ಲಿ ಕಳೆ ಬದಲಾಗುತ್ತೆ. ಅವರು ಯಾರೋ ಒಂದು ಮಾತಂದ್ರೆ ನಾವು 100 ಮಾತು ಟಕ 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 ಬೈತಾ ಇರ್ತೀವಿ, ಗೋಳಾಡ್ತಾ ಇರ್ತೀವಿ, ಪೇಚಾಡ್ತಾ ಇರ್ತೀವಿ, ಗುಣಗುಟ್ಟುತ್ತಾ ಇರ್ತೀವಿ. ಆ ರೀತಿ ಮಾಡಿದ್ರೆ ನಮ್ಮಷ್ಟಕ್ಕೆ ನಾವೇ ನಾಶ ತಂದುಕೊಳ್ತಾ ಇದ್ವಿ, ಇನ್ನೊಬ್ಬರಲ್ಲ. ದೇವ್ರುಳ್ಳಂತ ಮಾತೇನಪ್ಪ ಅಂದ್ರೆ, ನೀನ್ ಯಾರ ಮೇಲೆ ಗುಣಗುಟ್ಟಬೇಡ, ಯಾರ ಮೇಲೆ ಗುಣಗುಟ್ಟಕ್ ಹೋಗ್ಬೇಡ, ಹೊಟ್ಟೆ ಕಿಚ್ಚು ಪಡಕ್ ಹೋಗ್ಬೇಡ. ನೀನ್ ತಗ್ಗಿಸ್ಕೋ, ಪ್ರೀತಿಸು, ನಿನ್ ಕೆಲಸ ಮಾಡು, ಹೊಟ್ಟೆ ತುಂಬ ಊಟ ಮಾಡು, ಭಕ್ತಿಯಿಂದ ನಡ್ಕೋ, ಭಕ್ತಿಯಿಂದ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ ನೋಡಿ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ. ಪ್ರಿಯರ ದೇವ್ರ ಮಕ್ಕಳಿರು, ನನ್ನ ಆತ್ಮೀಯರು, ನನ್ನ ತಮ್ಮಂದಿರು, ನನ್ನ ತಂಗಿಯರು, ನನ್ನ ಅಣ್ಣಂದಿರು, ನನ್ನ ಅಕ್ಕಂದಿರು, ಎಲ್ಲರಿಗೂ ದೇವ್ರು ಹೇಳುವಂತ ಮಾತು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ ನಾನು ಓದ್ತೀನಿ. ಆದರೂ ಅವರೊಳಗೆ ಬಹುಮಂದಿ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಹಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವವರಾಗಿರಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅವರಲ್ಲಿ ಕೆಲವರು ವಿಗ್ರಹಾರ್ಧಿಕರಾಗಿದ್ದರು,
ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೆಯಲ್ಲ. ನೀವು ವಿಗ್ರಹಾರಾಧಿಕರಾಗಬೇಡಿರಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ. ಅವರಲ್ಲಿ ಕೆಲವರು ಕರ್ತರನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೆ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರ್ತದೆ. ಬುದ್ಧಿವಾದಗಳು. ಮಕ್ಕಳಿರ, ನೀವು ನನ್ನ ಮಕ್ಕಳಿರ, ನನ್ನ ಮಾತನ್ನ ಕೇಳಿ ಅಂತ. ಎಷ್ಟು ಪ್ರೀತಿ ಮಾತು ಪ್ರಿಯರೇ. ಪ್ರೀತಿಸಿದ್ರೆ ಆಕಾಶಕ್ಕೆ ತಗೊಂಡೋಗ್ತಾರೆ. ಉನ್ನತವಾದ ಪರಲೋಕ, ಅದ್ಭುತವಾದ ಲೋಕ ರೀ. ಇದು ಚಿಕ್ಕ ಲೋಕ. ಈ ಚಿಕ್ಕ ಲೋಕದಲ್ಲಿ ಯಾಕ್ರಿ? ಇದ್ದದರಲ್ಲಿ ತೃಪ್ತಿ ಪಡೋಣ ಪ್ರಿಯರೇ. ಇದ್ದದರಲ್ಲಿ ತೃಪ್ತಿ ಪಡೋದು. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು, ನಿಮ್ಮ ಐಶ್ವರ್ಯವು ನಾಶವಾಗಿದೆ. ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ. ನಿಮ್ಮ ಚಿನ್ನ ಬೆಳ್ಳಿಗಳಿಗೂ ಮಣ್ಣು ಹಿಡಿದಿವೆ. ಆ ಮಣ್ಣೆ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ. ಅಗೋ, ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕೊಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಯಲ್ಲಿ ಬಿದ್ದದೆ. ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ವಧೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ನೀತಿವಂತರಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ. ಅವನು ನಿಮ್ಮನ್ನು ಎದುರಿಸುವವನಲ್ಲ. ಅಂದ್ರೆ ಏನೇನಾಗಿದೆ? ಧನಿಕರು ನೋಡುವಾಗ ಈ ಲೋಕದಲ್ಲಿ ಇನ್ನೂ ಕೂಡಿಡ್ಬೇಕು, ಇನ್ನೂ ಹೆಸರು ಅಂತೇಳಿ ಏನ್ರಿ, ದೇವರನ್ನ ಮರೆತು, ದೇವರ ಕೆಲಸವನ್ನ ಪಕ್ಕಕ್ಕಿಟ್ಟು, ದೇವರ ಸೇವೆ ನಿಮಿತ್ತವಾಗಿ ಕೊಡದೆ, ಕೆಲಸ ಮಾಡದೆ, ಖರ್ಚು ಮಾಡದೆ, ಸುವಾರ್ತೆ ಸಾರದೆ, ತಮಗೋಸ್ಕರ, ತಮ್ಮ ಕುಟುಂಬದಗೋಸ್ಕರ ಈ ಲೋಕದಲ್ಲಿ ಕೂಡಿಟ್ಟುಕೊಂಡು ಇನ್ನೂ ಆಸ್ತಿ ಮೇಲೆ ಆಸ್ತಿ. ದೇವರೇ ಹೇಳುವಂಥದ್ದೇನು? ನೀವು ಅಂತ್ಯ ದಿನ ಬಂದರೂ ಕೂಡ ನೀವೇನ್ ಮಾಡಿದೀರಾ? ಕೂಡಿಟ್ಟುಕೊಂಡಿದ್ದೀರಾ. ಲೋಕದಲ್ಲಿ ಕ್ರೈಸ್ತರ ಕುಟುಂಬದಲ್ಲಿ ಹೇಳ್ತಾರೆ ದೇವರು, ಇನ್ನು ಲೋಕ ಆಸೆಗಳು ತುಂಬಿಕೊಂಡಿದ್ದೀರಾ. ನೀವು ಲೋಕದಲ್ಲಿ ಅನೇಕ ಕೋರಿಕೆಗಳನ್ನ ಇಟ್ಟುಕೊಂಡು ನೀವು ಬದುಕ್ತಾ ಇದ್ದೀರಾ. ಇನ್ನು ಕೆಲವರಾದ್ರೆ ಏನ್ರಿ, ಬಡವರ ಕೂಲಿಯನ್ನ ಕೂಡಿಟ್ಟಿದ್ದಾರಂತೆ. ಬಡವರಿಗೆ ಕೊಡುವಂತಹ ಕೂಲಿ, ಕೆಲಸ ಮಾಡಿರುವಂತಹ ಕೂಲಿಯನ್ನ ಕೊಡದೆ ಬಿಗಿ ಹಿಡಿದಿದ್ದಾರಂತೆ. ಆ ಕೂಲಿ ದೇವರಿಗೆ ಮೊರೆ ಇಟ್ಟಿದೆ ಅಂತೆ. ಬಡವರ ಕೂಗು ದೇವರಿಗೆ ಮೊರೆಯಾಗಿದೆ. ಅಂದ್ರೆ ಏನ್ ಮಾಡಿದ್ದಾರೆ? ಬಡವರಿಗೆ ಮೋಸ ಮಾಡಿದಾರಂತ ಇವರು ಅಂದ್ಕೊಳ್ತಾರೆ. ಆದ್ರೆ ತಮ್ಮಷ್ಟಿಗೆ ಅವರೇ ಮೋಸ ಮಾಡಿಕೊಂಡಿದ್ದಾರೆ ಎನ್ನುವಂತ ಸಂಗತಿ ದೇವರು ಹೇಳ್ತಾ ಇದ್ದಾರೆ. ಈ ಆಸ್ತಿ ನೀವು ಕೂಡಿಟ್ಕೊಂಡಿದ್ದೀರಲ್ಲ, ನೀವೇನ್ ಮಾಡಿದ್ದೀರಿ ಗೊತ್ತಾ? ಇನ್ನೊಬ್ಬರಿಗೆ ಮೋಸ ಮಾಡಿದ್ದಲ್ಲ, ನಿಮ್ಮಷ್ಟಕ್ಕೆ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮಷ್ಟಕ್ಕೆ ನೀವು ಮೋಸ ಮಾಡಿಕೊಳ್ತಾ ಇದ್ದೀರಾ. ಯಾಕೆಂದ್ರೆ ದೇವರ ಬಳಿಯಲ್ಲಿ ಸಿಕ್ಕಾಕೊಳ್ತಾ ಇದ್ದೀರಾ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದ್ರೆ ಅದು ನಿಮ್ಮಷ್ಟಕ್ಕೆ ನೀವು ಮೋಸ ಮಾಡಿಕೊಂಡ ಹಾಗೆ. ಇನ್ನೊಬ್ಬರನ್ನ ನೀವು ದೋಚಿಕೊಂಡ್ರೆ ನಿಮ್ಮಷ್ಟಕ್ಕೆ ನೀವು ಮೋಸ ಮಾಡಿಕೊಂಡ ಹಾಗೆ. ಇನ್ನೊಬ್ಬರಿಗೆ ಒಂದು ಮಾತು ಬೈದಾಗ ಅವ್ರಿಗೆಲ್ಲ ಅದು ಶಾಪ ನಿನಗೇ ತಗಲುತ್ತೆ. ಇನ್ನೊಬ್ಬರಿಗೆ ಬೈದಾಗ ಆ ಶಾಪ ನಿನಗೆ ತಗಲುತ್ತೆ. ಅವಮಾನ ಪಡಿಸಿದಾಗ ಆ ಶಾಪ ರಿಪೀಟ್ ಆಗಿ ನಿನಗೇ ತಗಲುತ್ತೆ. ಅವ್ರಿಗೆಲ್ಲ ದೋಚಿಕೊಂಡ್ರೆ ಅದು ನಿಂದು ಹಾಳಾಗತ್ತೆ. ಇನ್ನೊಬ್ಬರಿಗೆ ಮೋಸ ಮಾಡಿದ್ರೆ ನೀನು ನಾಶನಕ್ಕೆ ಹೋಗ್ತೀಯ. ಬೆಂಕಿಯ ಕೊಂಡಕ್ಕೆ ಹೋಗುವುದಕ್ಕೆ ಕಾರಣರು ಇನ್ನೊಬ್ಬರಲ್ಲ, ನಿನ್ನ ಶರೀರ, ನಿನ್ನ ಹೃದಯವೇ ಕಾರಣ. ನಿನ್ನ ಹೃದಯ ಕಠಿಣವಾಗಿದೆ, ನೋಡಿಕೊಳ್ಳಿ ಒಂದ್ಸಾರಿ. ನಿನ್ನ ಶರೀರ ಕಠಿಣವಾಗಿದೆ, ಒಂದ್ಸಾರಿ ನೋಡಿಕೊಡಿ. ಯಾರ ಮಾತೋ ನಂಬಿಕೊಂಡು, ಯಾರನ್ನೋ ನಂಬಿಕೊಂಡು, ಯಾರ್ಯಾರೋ ನಂಬಿಕೊಂಡು ಮೋಸ ಹೋಗ್ತಾ ಇರ್ತೀವಿ.
ಅವರೆಲ್ಲ ನಮ್ಮಷ್ಟಕ್ಕೆ ನಾವೇ ಮೋಸ ಹೋಗ್ತಾ ಇರ್ತೀವಿ. ಯಾರನ್ನು ನಂಬೋ ಅವಶ್ಯಕತೆ ಇಲ್ಲ. ಎಲ್ಲರನ್ನ ಪ್ರೀತಿಸ್ಬೇಕು. ಎಲ್ಲರನ್ನು ನಾವು ಪ್ರೀತಿಸ್ಬೇಕು. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಈ ಜೀವಿತದಲ್ಲಿ ಇದ್ದಾಗ ಶರೀರಕ್ಕೆ ಕೆಲಸ ಕೊಡ್ಬೇಕು. ಮನಸ್ಸಿಗೂ, ಹೃದಯಕ್ಕೂ, ಶರೀರಕ್ಕೂ ಕೆಲಸ ಕೊಡ್ಬೇಕು. ಕೊಟ್ಟು ದೇವರ ಸೇವೆಯನ್ನು ಯಥಾರ್ಥವಾಗಿ ಮಾಡ್ಬೇಕಾಗುತ್ತೆ. ಕೆಲಸ ಮಾಡ್ಬೇಕಾಗುತ್ತೆ. ಇದು ದೇವ್ರು ಕೊಟ್ಟಂತ ಶರೀರ, ದೇವ್ರು ಕೊಟ್ಟಂತ ಜೀವಿತ. ಇದು ದಿನಗಳು, ವಾರಗಳು, ಶರೀರ ಟೋಟಲ್ ದೇವ್ರದು. ದೇವ್ರಿಗೋಸ್ಕರ ನಿನ್ನ ಬದುಕು ಇಲ್ಲದೆ ಹೋದ್ರೆ ಕಠಿಣವಾದ ತೀರ್ಪಿಗೂ ಗುರಿ ಆಗ್ಬೇಕಾಗುತ್ತೆ. ಕಠಿಣವಾದ ತೀರ್ಪಿಗೂ ಗುರಿ ಆಗುವುದಕ್ಕೆ ಕಾರಣರು ಇನ್ನೊಬ್ಬರು ಅಲ್ಲ, ಸಹೋದರ ಸಹೋದರಿ. ನಿನ್ನ ಮನಸ್ಸು, ನಿನ್ನ ಶರೀರ. ನಿನ್ನ ಮನಸ್ಸಿನಲ್ಲಿ ಏನಿದೆ, ನಿನ್ನ ಶರೀರದಲ್ಲಿ ಎಂತ ಆಲೋಚನೆಗಳು ತುಂಬಿಕೊಂಡಿದೆ, ಒಳ್ಳೇದ ಕೆಟ್ಟದ? ಒಳ್ಳೇದಾಗಿದೆಯಾ? ವಾಕ್ಯದ ಪ್ರಕಾರ ಇದೆಯಾ? ವಾಕ್ಯದ ಪ್ರಕಾರ ಒಳ್ಳೇದನ್ನ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ವಾ? ಮನಸ್ಸು ಒಪ್ತಾ ಇಲ್ವಾ? ಶರೀರ ಒಪ್ತಾ ಇಲ್ವಾ? ಸೇವೆ ಮಾಡಕ್ ಒಪ್ತಾ ಇಲ್ವಾ? ಸೇವೆಗೆ ಇಷ್ಟ ಪಡ್ತಾ ಇಲ್ವಾ? ಯಥಾರ್ಥವಾಗಿ ಸೇವೆ ಮಾಡೋರು ಅದ್ಭುತರು, ಒಳ್ಳೆಯವರು. ಅದೇ ಪ್ರಕಾರ ಪ್ರತಿಯೊಬ್ಬರು ನಾವು ಒಳ್ಳೆಯವರಾಗಿ ಇರ್ಬೇಕು. ಭಕ್ತಿಯಿಂದನೇ ಜೀವಿಸ್ಬೇಕು. ಕಷ್ಟ ಅಂತೀರಾ? ಇಲ್ಲಿ ಕಷ್ಟ ಇರುತ್ತೆ. ಪ್ರಾಣ ಹೋಗೋ ತನಕ ಕಷ್ಟ ಇರುತ್ತೆ. ಕಷ್ಟ ಇದೆ ಅಂತೇಳಿ ನೀವು ಕುಂದಿ ಹೋಗಬೇಡಿ, ಭಯ ಪಡಬೇಡಿ, ದುಃಖದಲ್ಲಿರ್ಬೇಡಿ. ಕಷ್ಟ ಬಂದಾಗ ದೇವರನ್ನ ನೋಡಿ, ಇನ್ನು ಹೆಚ್ಚಾಗಿ ದೇವರ ಹತ್ರ ಕಾಲವನ್ನ ಕಳೀರಿ. ಅಪ್ಪ, ಸಮಸ್ಯೆ ಇದೆ, ನಾನ್ ತಪ್ಪು ಮಾಡಿದೀನಿ ತಂದೆ, ನಾನ್ ತಪ್ಪು ಮಾಡಿ ಏನೋ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದೀನಿ ತಂದೆ. ಎತ್ತ ತಂದೆ ಕೈ ಬಿಡ್ತಾರ ಪ್ರಿಯರೇ? ಎತ್ತ ತಂದೆ ಕೈ ಬಿಡ್ತಾನಮ್ಮ? ಬಿಡಲ್ಲ, ಬಿಡಲ್ಲ. ಖಂಡಿತವಾಗಿ ಕಾಪಾಡ್ತಾರೆ. ಹೌದು ಪ್ರಿಯರೇ, ಇದು ಅನುಭವದಿಂದ ಹೇಳುವಂತ ಮಾತು. ಎಷ್ಟು ವರ್ಷ ಗೊತ್ತಾ? 98ರಲ್ಲಿ ನನಗೆ ಬೈಬಲ್ ಸಿಕ್ಕಾಗ, ಬೈಬಲ್ ತಂದು ಕೊಟ್ಟಾಗ ಅವತ್ತಿಂದ ನಾನು ವಿಚಾರ ಮಾಡ್ತಾ ಇದ್ದೀನಿ. ಅದ್ಭುತವಾದಂತ ವಾಕ್ಯಗಳು ಸಿಗ್ತಾ ಇದೆ. ಕಷ್ಟಗಳು, ಶೋಧನೆಗಳು ಇರುತ್ತೆ. ಬಹಳ ಕಷ್ಟಗಳು ಬರುತ್ತೆ, ಶೋಧನೆಗಳು ಬರುತ್ತೆ, ಹಿಂಸೆಗಳು ಬರುತ್ತೆ. ದೇವರು ನಡೆಸ್ತಾ ಇರ್ತಾರೆ. ಹೌದು ಪ್ರಿಯ. ಆದ್ದರಿಂದ ನಿಮ್ಮ ಭಕ್ತಿಯನ್ನ ಕಾಪಾಡ್ಕೊಳ್ಳಿ, ನಿಮ್ಮ ನಂಬಿಕೆಯನ್ನ ಕಾಪಾಡ್ಕೊಳ್ಳಿ. ಯಾರೋ ಏನೋ ಮಾಡ್ತಾರಂತೇಳಿ ನಂಬಿಕೆ ಇಡ್ಬೇಡಿ. ಯಾರನ್ನ ನಂಬಕ್ ಹೋಗ್ಬೇಡಿ ಪ್ರೇಯರೇ. ದೇವರನ್ನ ನಂಬಿಕೊಳ್ಳಿ. ನಿಮ್ಮ ಕೆಲಸದ ಮೇಲೆ, ನಿಮ್ಮ ಭಕ್ತಿ ಮೇಲೆ ನೀವೇ ಇದ್ ಮಾಡ್ಕೊಳ್ಳಿ. ನಮ್ಗೆ ಯಾರೋ ಬಂದು ಉದ್ಧಾರ ಮಾಡ್ತಾರೆ, ಯಾರೋ ಬಂದು ನಮ್ಗೆ ಏನು ಮಾಡ್ತಾರೆ, ತಪ್ಪು. ಯಾರು ನಿಮ್ಗೆ ಏನು ಮಾಡಕ್ಕಾಗಲ್ಲ. ಆದ್ರೆ ದೇವರನ್ನ ನಂಬಿಕೊಂಡು ಯಥಾರ್ಥವಾಗಿ ಭಕ್ತಿಯಿಂದ ನೀವು ಹೋಗಿ ಜೀವಿಸಿ. ಕಷ್ಟ ಇರುತ್ತೆ ಪ್ರೇಯರೆ, ಎಲ್ಲರಿಗೂ ಕಷ್ಟ ಇರುತ್ತೆ. ಶೋಧನೆಗಳಿರುತ್ತೆ ಪ್ರೇಯರೆ, ಶೋಧನೆಗಳಿರುತ್ತೆ, ಹಿಂಸೆಗಳಿರುತ್ತೆ. ಹಿಂಸೆಗಳು ಬಂದಾಗ ನಿನ್ ನೆನಪಾಗೋದೇ ಯೇಸು ಪ್ರಭು ನೆನಪಾಗ್ಬೇಕು. ನಿಮ್ಗೆ ಯೇಸು ಪ್ರಭುವೇ ನೆನಪಾಗ್ಬೇಕು. ಕಷ್ಟ ಬಂದಾಗ, ಶೋಧನೆಗಳು ಬಂದಾಗ ಪ್ರಭುನ ನೆನಪು ಮಾಡ್ಕೊಳ್ಳಿ. ತಂದೆಯಾದ ದೇವರನ್ನ ನೆನಪು ಮಾಡ್ಕೊಳ್ಳಿ. ಅವ್ರನ್ನ ನೆನಪು ಮಾಡ್ಕೊಂಡು ಹೋದಾಗ ಏನೇ ಬರ್ಲಿ, ತಂದೆ ಇದೆಲ್ಲ ಇದೆ ತಂದೆ, ನೀವೇ ಇದ್ ಮಾಡಿ ತಂದೆ ಅಂತ ಹೇಳಿ ದೇವ್ರನ್ನ ನೆನಪು ಮಾಡ್ಕೊಂಡು ಮುಂದೆ ಹೋಗಿ ಪ್ರೇಯರೆ, ಒಳ್ಳೇದಾಗುತ್ತೆ. ಭಕ್ತಿಯಲ್ಲಿರಿ, ಕೆಲಸ ಮಾಡಿ, ಯಥಾರ್ಥವಾಗಿ ಮಾಡಿ. ನಿನ್ನ ಅಣ್ಣನನ್ನು, ತಮ್ಮನನ್ನು, ತಂಗಿಯನ್ನ, ಅಕ್ಕಳನ್ನು ಕಾಪಾಡೋದಕ್ಕೆ ಪ್ರೀತಿ ಮಾತುಗಳನ್ನು ಒಳ್ಳೆ ರೀತಿಯಿಂದ. ಕಪಟ ಬೇಡ, ವೇಷಧಾರಣೆ ಬೇಡ, ಅಧಿಕಾರ ನಮ್ಗೆ ಬೇಡ, ಈ ಲೋಕದಲ್ಲಿ ಏನು ಬೇಡ. ಇದ್ದದ್ರಲ್ಲಿ ತೃಪ್ತಿ ಪಡೋಣ, ಮುಂದೆ ಹೋಗೋಣ. ಓಕೆ. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾರಿಂದ ಮೋಸ ಎಂಬ ಅಂಶವನ್ನು ಮಾತಾಡಿದ್ದೀನಿ ತಂದೆ. ಇನ್ನೊಬ್ಬರು ಏನ್ ಮಾಡಿದ್ರು ಬಹಳ ಚಿಕ್ಕದ್ದು, ಆದ್ರೆ ನಮ್ಮಷ್ಟಕ್ಕೆ ನಾವು ಮೋಸ ಹೋಗುವಂಥದ್ದು ಬಹಳ ದೊಡ್ಡದು ತಂದೆ. ಭಯಂಕರವಾದಂತ ಬೆಂಕಿ ಗುಂಡ. ಹೌದು ತಂದೆ.
ನಮ್ಗೆಲ್ಲರಿಗೂ ಜ್ಞಾನ ಕೊಡಿ, ವಿವೇಕವನ್ನು ಕೊಡಿ. ಇನ್ನು ಹೆಚ್ಚಾಗಿ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಈ ಗೂಗಲ್ ಮೀಟ್ ಮೂಲಕ ತಂದೆ ಪ್ರತಿದಿನ ಬೆಳಿಗ್ಗೆ ಕುಟುಂಬ ಸಹಿತವಾಗಿ, ಮಕ್ಕಳು ಸಹಿತವಾಗಿ ತಂದೆ ವಾಕ್ಯಗಳನ್ನು ಕಲಿತಾ ಇದ್ದಾರೆ. ಕಲಿಯುವಂತ ಮಕ್ಕಳನ್ನು ಆಶೀರ್ವದಿಸಿ, ಅದೇ ರೀತಿಯಲ್ಲಿ ವಾಕ್ಯಗಳನ್ನು ಹೇಳುವಂತ ನಿಮ್ಮ ಮಕ್ಕಳನ್ನು ಕೂಡ ಆಶೀರ್ವದಿಸಿ, ಅವ್ರ ಕುಟುಂಬವನ್ನು. ಈ ಕಾರ್ಯಕ್ರಮವನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ನಡೆಸುವಂತ ನಿಮ್ಮ ಮಗಳು ರೇಖರವ್ರಿಗೋಸ್ಕರ, ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳನ್ನು ಬಲಪಡಿಸಿ ತಂದೆ. ಇನ್ನು ಹೆಚ್ಚಾಗಿ ನಿಮ್ಮ ಜ್ಞಾನದಲ್ಲಿ, ಭಕ್ತಿಯಲ್ಲಿ ನಡೆಸಿ ಇನ್ನು ಯಥಾರ್ಥವಾಗಿ ನಡೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಸಾಯಂಕಾಲ ನಡೆಸುವಂತ ಗೂಗಲ್ ಮೀಟ್ ಅನ್ನು ಕೂಡ ಮಕ್ಕಳನ್ನು ಆಶೀರ್ವದಿಸಿ. ಸೇವೆಯಲ್ಲಿದ್ದಂಥ ಎಲ್ಲಾ ನಿಮ್ಮ ಮಕ್ಕಳನ್ನ ಹೆಸರುಗಳಿಂದ ಆಶೀರ್ವದಿಸಿ. ಕರ್ನಾಟಕದಲ್ಲಿದ್ದಂಥ ಎಲ್ಲರೂ ನಿಮ್ಮ ಮಕ್ಕಳು ತಂದೆ, ಟೋಟಲ್ ಪ್ರಪಂಚದಲ್ಲಿದ್ದಂಥ ಎಲ್ಲರೂ ನಿಮ್ಮ ಮಕ್ಕಳು. ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಜೀವಿಸಬೇಕು ಅನ್ನೋದೇ ನಿಮ್ಮ ಉದ್ದೇಶ. ಹಾಗೆ ತಂದೆ ಎಲ್ಲರನ್ನು ಕನಿಕರಿಸಿ ಕಾಪಾಡಿ, ಪ್ರತಿಯೊಬ್ಬರು ನಿಮ್ಮನ್ನು ತಿಳ್ಕೊಂಡು ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇಲೆ. ಎಲ್ಲರಿಗೂ ವಂದನೆಗಳು ಪ್ರಿಯರೇ.